ದಯಾಮಯ ಗುರು ಕರುಣಾಮಯ ಗುರು ಪ್ರೇಮಾಮಯ ಪರಮಹಂಸ ಸದ್ಗುರು ಶ್ರೀ ಸತ್ಪಾಸಿಯೇ ನಮಃ. ಕುಟುಂಬವೆಲ್ಲ ಗುರು ಸೇವೆ ಮಾಡುತ್ತಾ ಗುರು ಕೃಪೆಗೆ ಪಾತ್ರರಾಗಿರುವಂತಹ ಶ್ರೀಮತಿ ಶ್ವೇತಾ ಯೋಗಾನಂದ್ ಚಿತ್ರದುರ್ಗ ಇವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಅಪ್ಪನ ಕೃಪಾಶೀರ್ವಾದದಿಂದ ನಡೆಸುತ್ತಿರುವ ಸದ್ಭಕ್ತರ ಸ್ವಾನುಭವಾಮೃತ ಸಾರ ಸಂಚಿಕೆಗೆ ಆಗಮಿಸಿದ್ದಾರೆ. ಇವರಿಗೆ ಭಕ್ತಿಪೂರ್ವಕ ಸ್ವಾಗತ. ಶರಣು ಶರಣು ಶ್ವೇತಾ ಯೋಗಾನಂದ್ ಅಕ್ಕ. ನಿಮಗೂ ಶರಣು. ನಿಮಗೆ ಅಪ್ಪಾಜಿಯವರ ಪರಿಚಯ ದರ್ಶನ ಯಾವಾಗ ಹೇಗಾಯಿತು ಅನ್ನೋದು ತಿಳಿಸ್ಕೊಡ್ತೀರಾ? ಅಪ್ಪಾಜಿಯವರ ದರ್ಶನ ಅಂದರೆ ನಮಗೆ ಮೊದಲೇನು ಇಲ್ಲ. ನಮ್ಮ ಮನೆಯವರು ಮದುವೆ ಆದಮೇಲೆ ಅವರು ಅಪ್ಪನಿಗೆ ಆಶ್ರಮಕ್ಕೆಲ್ಲ ಬರ್ತಿರೋದು. ಮದುವೆ ಅಂತ ಫಿಕ್ಸ್ ಆದಮೇಲೆ ಒಂದೂವರೆ ತಿಂಗಳಾದಮೇಲೆ ಗುರುಗಳ ಇದ್ದಾರೆ, ನಾನು ಯಾವಾಗಲೂ ಹೋಗ್ತಿರ್ತೀನಿ, ನೀನು ಬಾ ಹೋಗೋಣ ಇವತ್ತು ಅಂತ ಕರ್ಕೊಂಡು ಹೋಗ್ಬೇಕು ನಿನ್ನನ್ನು ಅಂತ ಅಂದ್ರು. ನನಗೆ ಗುರುಗಳು ಅಂದರೆ ಹುಟ್ಟಿದಬ್ಬ ಆಗಿತ್ತು ಅವಾಗಿನ್ನು ಅಪ್ಪಂದು. ಇವರೆಲ್ಲ ಹೋಗಿ ಬಂದಿದ್ರು, ನಾವೆಲ್ಲ ಹೋಗಿ ಬಂದಿದ್ವಿ. ಇವಾಗ ಹೋಗೋಣ ಬಾ ಅಂತ ಕರೆದ್ರು. ನಾವು ಸರಿ ಅಂತ ಬಂದ್ವಿ. ಅದೇ ಮೊದಲನೇ ಸಲ ನಾನು ಬಂದಿದ್ದು. ನಮ್ಮ ಮನೆಯವರು ಮದುವೆಗಿಂತ ಮುಂಚೆನೆ ಅಪ್ಪನ ದರ್ಶನಕ್ಕೆ ಮತ್ತೆ ಆಶೀರ್ವಾದ ಪಡ್ಕೊಳ್ಳಿ ಅಂತಾನೆ ನನ್ನ ಕರ್ಕೊಂಡು ಬಂದಿದ್ರು. ಅದೇ ಮೊದಲನೇ ಸಲ ನಾನು ಆಶ್ರಮಕ್ಕೆ ಬಂದಿದ್ದು. ಮತ್ತೆ ಮೊದಲನೇ ಸಲ ನಾವು ಬಂದಾಗ ನಾನು ನಮ್ಮ ಮನೆಯವರೆಲ್ಲ ಕರ್ಕೊಂಡು ಬಂದ್ರು ಒಳಗಡೆ. ಈ ದತ್ತ ಮಂದಿರ ಇದೆಯಲ್ಲ, ಇಲ್ಲಿ ನಿಂತಿರೋ ನೀನು, ಮತ್ತೆ ನಾನು ಹೋಗಿ ಬರ್ತೀನಿ, ಅಪ್ಪ ಇದ್ದಾರಾ ಇಲ್ವಾ ಅಂತ ನೋಡ್ಕೊಂಡು ಬರ್ತೀನಿ ಅಂತ ನಿಲ್ಲಿಸ್ಬಿಟ್ಟು ಹೋಗಿದ್ರು ನನಗೆ. ಸರಿ ಅಂತ ನಾನು ಅಲ್ಲೇ ಕೂತ್ಕೊಂಡಿದ್ದೆ. ದತ್ತ ಮಂದಿರದ ಬಾಗ್ಲಲ್ಲಿ ಮೆಟ್ಲು ಇದೆಯಲ್ಲ ಇವಾಗೆಲ್ಲ, ಅಲ್ಲಿ ಕೂತಿದ್ದೆ ನಾನು. ಮತ್ತೆ ನಾನು ಮೊದಲನೇ ಸಲ ಬಂದಿದ್ರಿಂದ ನಾನು ಎಲ್ಲೂ ಹೋಗ್ಲಿಲ್ಲ, ಯಾವ ಕಡೆನೂ ಹೋಗ್ಲಿಲ್ಲ. ನಾನು ಆ ಮೆಟ್ಲು ಮೇಲೆ ಕೂತಿದ್ದೆ ನಾನು ಅವಾಗ. ಹಂಗಾಗಿ ನಾನು ಅಲ್ಲೇ ಕೂತ್ಕೊಂಡಾಗ ಮೊದಲನೇ ಸಲ ಅಪ್ಪ ಒಂದು ಸಣ್ಣ ಕರು ಇತ್ತು. ಅಪ್ಪ ಈಗ ಕೂತಿದ್ದಾರಲ್ಲ, ಅಲ್ಲೇ ಒಂದು ಚಿಕ್ಕದಿ ಮನೆ ಇತ್ತು, ಆಗ ಅಲ್ಲೇ ಕೂತಿದ್ರು. ಅವಾಗಪ್ಪ ಅಲ್ಲಿ ಮುಂದಾಗಡೆ ಒಂದು ಕರು ಇತ್ತು. ಆ ಕರುನೇನೋ ನೇವರಿಸ್ತಾ ಇದ್ರು, ಅದನ್ನ ಮೈ ಸವರ್ತಾ ಇದ್ರು. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ನಾನು ನೋಡ್ತಾ ಇದ್ದೆ, ಏನು ಇವರು ಯಾವ್ದೋ ಒಂದ್ ತಾತ ನೋಡು ಎಷ್ಟ್ ಚೆನ್ನಾಗಿ ಕರುವನ್ನೆಲ್ಲ ಇದನ್ ಮಾಡ್ತಾ ಇದ್ದೆ, ಇಷ್ಟೊಂದು ವಯಸ್ಸಲ್ಲೋ ಹಿಂಗ್ ಮಾಡ್ತಾ ಇದೆ ಅಂತ ನಾನು ಸುಮ್ನೆ ಅಲ್ಲಿ ಕೂತ್ಕೊಂಡು ನನ್ನ ಮೈಂಡಲ್ಲಿ ಬರ್ತಿತ್ತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಪ್ಪ ಆ ಕಡೆ ಹೋಗ್ಬಿಟ್ಟು ಏನೋ ಸೊಪ್ಪು ಏನೋ ಹಾಕಿದ್ರು, ಗಿಡಗಳಿತ್ತು ಅಲ್ಲಿ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಆ ಗಿಡಗಳಿಗೆ ನೀರ್ ಹೋಗ್ಲಿ ಅಂತ ಏನೋ ಒಂದ್ ಚಿಕ್ಕದು ಕುಜ್ಜಿಗೆ ತರ ತಗೊಂಡು ಹಿಂಗ ಅಂತಿದ್ರು, ಮಣ್ಣೆಲ್ಲ ನೀರ್ ಹೋಗಕ್ ಮಾಡ್ತಿದ್ರು. ನಾನು ನೋಡ್ತಾ ಇದ್ದೆ, ಈ ವಯಸ್ಸಲ್ಲೋ ಈ ತಾತ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಂತಲ್ಲ ಅನ್ಕೊಂಡೆ. ನನಗೆ ಅಪ್ಪ ಅಂತ ಗೊತ್ತಿಲ್ಲ, ಇವರೇ ಗುರುಗಳು ಅಂತಾನೆ ಗೊತ್ತಿಲ್ಲ. ಅಂದ್ರೆ ನನ್ನ ಮೈಂಡಲ್ಲಿ ಗುರುಗಳು ಅಂದ್ರೆ ಏನೋ ಛತ್ರ ಚಾಮರ ಇಟ್ಕೊಂಡಿರ್ತಾರೆ, ಹಿಂದೆ ಮುಂದೆ ಎಲ್ಲ ಜನ ಬರ್ತಿರ್ತಾರೆ, ಆಮೇಲೆ ಮತ್ತೆ ಏನಂದ್ರೆ ನಾವು ಮುರುಘೇಸ್ವಾಮಿಯವರು ನಮ್ಮ ಊರುಗಳಿಗೆ ಬಂದಾಗ ಯಾವ್ದಾದ್ರು ಒಂದು ಫಂಕ್ಷನ್ ಅಲ್ಲಿ ಬಂದಾಗ ನೋಡ್ತಿದ್ವಿ. ಮುರುಘೇಸ್ವಾಮಿ ಅಂದ್ರೆ ಗುರುಗಳು ಅಂತ ಅನ್ನೋರು ಆಗಲ್ಲ. ಚಿಕ್ಕವರಿದ್ದಾಗ ನಾನು ಹಂಗ ಅನ್ಕೊಂತಿದ್ದೆ, ಗುರುಗಳು ಅಂದ್ರೆ ಹಿಂಗಿರ್ತಾರೆ ಅಂತ ನನಗೆ ಒಂದು ಮೈಂಡಲ್ಲಿ ಇತ್ತು. ಹಂಗಾಗಿ ಅವರು ಅಲ್ಲಿ ಸೊಪ್ಪಿಗೇನೋ ನೀರು ಗಿಡಗಳೇನೋ ಮಾಡ್ತಿರೋದು ನೋಡ್ದೆ. ಅದಾಯ್ತು. ಅಪ್ಪ ಕೈಯೆಲ್ಲ ತೊಳ್ಕೊಂಡ್ಬಿಟ್ಟು ಹೋದ್ರು ವಿಶ್ರಾಂತಿ ಮಾಡಕ್ಕೆ ಅಂತ ಆ ಕಡೆ ಹೋದ್ರು. ನಮ್ಮ ಮನೆಯವ್ರು ಬಂದ್ರು ಸ್ವಲ್ಪ ಹೊತ್ತಾದ್ಮೇಲೆ. ಬಂದ್ಬಿಟ್ಟು ಅಪ್ಪ ಮಲಗಿದಾರಂತೆ, ನಾವು ಸ್ವಲ್ಪ ಹೊತ್ತಾದ್ಮೇಲೆ ಹೋಗಿ ಆಶೀರ್ವಾದ ತಗೊಳ್ಳೋಣ ಬಾ, ಇವಾಗ ಪ್ರಸಾದ ಮಾಡೋಣ ಅಂತ ಕರ್ಕೊಂಡೋದ್ರು. ಅದಕ್ಕಿಂತ ಮುಂಚೆ ಏನು ಮಲ್ಲಿಕಾರ್ಜುನ ಸ್ವಾಮೀಜಿ ಬಂದ್ರು. ಅವಾಗ ಮಲ್ಲಿಕಾರ್ಜುನ ಸ್ವಾಮೀಜಿ ಬಂದಾಗ ಬಾ ನಮಸ್ಕಾರ ಮಾಡೋಣ ಅಂತ ಅವ್ರಿಗೆ ಕಾಲಿಗೆ ಬೀಳ್ಸಿದ್ರು. ಮತ್ತೆ ಇನ್ನೊಬ್ರು ತಾತ ಬಂದ್ರು, ಅವ್ರಿಗೆ ಕಾಲಿಗೆ ಬೀಳೋಣ ಅಂದ್ರೆ ನಾನು ಅವ್ರ ಜೊತೆ ಕಾಲಿಗೆ ಬಿದ್ದೆ. ಹಿಂಗೆ ಒಂದ್ 4-5 ಜನ ಕಾಲಿಗೆ ಬಿದ್ದಾಗ ಅಯ್ಯಪ್ಪ ಏನಪ್ಪ ಕಂಡವ್ರಿಗೆಲ್ಲ ಸುಮ್ಮನೆ ಕಾಲಿಗೆ ಬೀಳಿಸ್ತಾರೆ ಅಂತ ನನ್ಗೆ ಅನ್ನಿಸ್ತಿತ್ತು ಮನ್ಸಲ್ಲಿ. ನಾನು ಸುಮ್ಮನೆ ಮನ್ಸಲ್ಲಿ ಅನ್ಕೊಂತಿದ್ದೆ, ನಮ್ಮ ಮನೆಯವ್ರ ಕಾಲಿಗೆ ಬೀಳೋ ಅಂದವ್ರಿಗೆಲ್ಲ ಕಾಲಿಗೆ ಬೀಳ್ತಿದ್ದೆ. ಮನ್ಸಲ್ಲಿ ಬೈಕೊಂತಿದ್ದೆ, ನನ್ಗೆ ಏನೆಲ್ಲರಿಗೂ ಕಾಲಿಗೆ ಬೀಳಕ್ಕಲ್ವ. ನಾನು ಕಾಲಿಗೆ ಬೀಸಿದ ತಕ್ಷಣ ಇವರೇ ಗುರುಗಳೇನೋ ಅಂತ ನಾನು, ಇವರ ಗುರುಗಳು ಇಲ್ಲ ಇವರಲ್ಲ. ನೆಕ್ಸ್ಟ್ ಇವ್ರಿಗೆ ಕಾಲಿಗೆ ಬೀಳಂಗ್ ಬಂದಿದ ತಕ್ಷಣ ಇವರ ಗುರುಗಳು ಅಲ್ಲ ಇವರಲ್ಲ ಅಂತಿದ್ರು. ಹಿಂಗೆ ಒಂದ್ 4-5 ಜನ ಆದ್ಮೇಲೆ ನಾವು ಪ್ರಸಾದ ಮಾಡಿದ್ವಿ. ಆಮೇಲೆ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಇವಾಗ ಶಿವಾನಿ ಬಾಮಿನಿ ಎಲ್ಲ ಇದಾರಲ್ಲ, ಆ ರೂಮ್ ಹತ್ರ ಸ್ವಲ್ಪ ಹೊತ್ತು ಕೂರನ ಬಾ ಈಗ ಬರ್ತಾರೆ ಅಂತ ಅಂದ್ರ. ಆದ್ರೆ ಪ್ರಸಾದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಅಪ್ಪನ ಫೋಟೋ ಹಾಕಿದಾರಲ್ಲ ಅಡ್ಗೆ ಕೋಣೆ ಮುಂದೆ, ಆಗ ಆ ಫೋಟೋ ನೋಡ್ದೆ ನಾನು. ಅದಿತ್ತವಾಗ ಇನ್ನು ಆ ಊಟದ ಹಾಲು ಇರ್ಲಿಲ್ಲ, ದೊಡ್ಡದು.
ಇವಾಗ ಅಲ್ಲಿ ನೋಡಿದಾಗ ಅಪ್ಪನ ಫೋಟೋ ಇದ್ದ ಇಷ್ಟೊತ್ತು ನಾನು ನೋಡಿದ್ದು ಇವ್ರನ್ನೇ ತಾನೇ ಅಲ್ಲಿ ಆ ಕರು ಎಲ್ಲ ಮೈ ಸವರ್ತಾ ಇದ್ದಿದ್ದು, ಆ ಗಿಡಕ್ಕೆಲ್ಲ ನೀರು ಬಿಟ್ಟಿದ್ದು ಅಂತ ಅನ್ಕೊಂಡು ನಾನು ಇವ್ರನ್ನ ನೋಡಿದೆ. ಅವಾಗ್ಲೇ ಅಲ್ಲಿ ಏನೋ ಮಾಡ್ತಿದ್ರು ಅಂತ ಅಂದೆ. ಇಲ್ಲ ನೀನು ಯಾರನ್ನೋ ನೋಡಿದ್ಯಾ, ಅವ್ರು ಮಲಗಿದಾರಂತೆ ಅಂತ ಅಂದ್ರು. ಹೊಸ್ದಾಗಿನ್ನು ನಾವು ಇಬ್ರು ಇನ್ನೂ ಅಷ್ಟು ಕ್ಲೋಸ್ ಆಗಿರ್ಲಿಲ್ಲ. ನಮ್ಗೆ ಮದ್ವೆ ಫಿಕ್ಸ್ ಆಯ್ತು ಅಂತಂದ್ವಿ. ಸ್ವಲ್ಪ ದಿನಕ್ಕೇನೆ ಮದ್ವೆ ಅಂದ್ರ ಒಂದ್ ತಿಂಗ್ಳು ಆಗಿರ್ಬೋದೇನೋ ಅಷ್ಟೇನೆ, 1 ತಿಂಗ್ಳು 1.5 ತಿಂಗ್ಳು. ಅವಾಗ್ಲೇ ಕರ್ಕೊಂಡ್ ನಾನೇನೋ ಅವ್ರಿಗೆ ಜೋರ್ ಮಾಡಕ್ ಆಗ್ತಿರ್ಲಿಲ್ಲ. ಇಲ್ಲ ನಾನು ನೋಡ್ದೆ ಅಂತ ಏನು ಹೇಳಂಗಿರ್ಲಿಲ್ಲ. ಆಮೇಲೆ ನಮ್ಮನೆಯವರು ಪಾಪ ಅಷ್ಟೊಂದು ಜೋರ್ ಮಾಡ್ತಾನೋ ಇರ್ಲಿಲ್ಲ. ಸರಿ ಅವ್ರು ಹೇಳಿದ್ದಕ್ಕೆ ನಾನು ಇರ್ಬೋದೇನೋ, ನಾನೇ ಯಾರನ್ನ ನೋಡಿ ಹೊಸ್ದಾಗಿ ಬಂದಿದ್ದೀನಲ್ಲ, ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಸುಮ್ಮನಾದೆ. ಮತ್ತೆ ಅಪ್ಪ ಬಂದರು. ಅವಾಗ ನಾವು ಹೋಗಿಬ್ರು ನಮಸ್ಕಾರ ಮಾಡಿದ್ವಿ. ಆಮೇಲೆ ಅಪ್ಪ ಆಶೀರ್ವಾದ ಮಾಡಿದ್ರು, ಒಳ್ಳೇದಾಗಲಿ ಅಂತ ಹೇಳಿದ್ರು. ಮತ್ತು ನೀನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ಯಾ ನೀನು, ಅದಕ್ಕೆ ನಿನಗೆ ಯೋಗಿ ಸಿಕ್ಕಿದ್ದಾನೆ, ನೀನು ಆಶ್ರಮಕ್ಕೆ ಬಂದಿದೀಯಾ, ನೀನು ತುಂಬ ಪುಣ್ಯ ಮಾಡಿದ್ಯಾ ಅಂತ ಹೇಳಿದ್ರು ಅಪ್ಪ. ಅವಾಗ ನಮ್ಮ ಮನೆಯವ್ರು ಹೇಳ್ತಿದ್ರು, ನಮ್ಮ ಗುರುಗಳು ತುಂಬ ಅವರು ಗುರುಗಳಂದ್ರೆ ಅವರು ಏನೋ ಅಂತ ಹೇಳ್ತಿದ್ರು, ಗುರುಗಳ ಬಗ್ಗೆ ಹೇಳ್ತಿದ್ರು. ನನಗೇನು ಅನ್ನಿಸ್ತಿತ್ತು, ಗುರುಗಳಂದ್ರೆ ನಾನು ನೋಡಿದ ತಕ್ಷಣ ಗುರುಗಳು ಈಗ ನನ್ನ ಮನಸ್ಸಲ್ಲಿ ಇರೋದೆಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಅಂದ್ರೆ ನಾನೆಲ್ಲ ಏನಾದ್ರು ಸಣ್ಣ ಪುಟ್ಟ ಸುಳ್ಳು ಹೇಳಿರ್ತೀನಿ, ಆಮೇಲೆ ಏನಾದ್ರು ಇವೆಲ್ಲ ಮಾಡಿರ್ತೀವಲ್ಲ ಗೊತ್ತಿಲ್ದೆ, ಇವೆಲ್ಲ ಅಪ್ಪ ಒಂಥರ ಸ್ಕ್ಯಾನ್ ಮಾಡತ್ತಾರ. ಅಪ್ಪಂಗ್ ಮನ್ಸಲ್ಲಿ ಇರೋದೆಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಅಯ್ಯೋ ಇವ್ರಿಗೆಲ್ಲ ಗೊತ್ತಾಗಿ ಈಗ ನನ್ನನ್ನು ಬೈದ್ಬಿಟ್ರೆ ಅಂತ ಒಂದ್ ಮನ್ಸಲ್ಲಿ ನನ್ಗೆ ಬಂದ್ಬಿಡ್ತು. ಅಪ್ಪನ ನನ್ಗೆ ಅದೇ ಫಸ್ಟ್ ನಾನು ಭೇಟಿ ಆಗಿದ್ದು ಮತ್ತೆ ದರ್ಶನ ಆಗಿದ್ದು. ನನಗೆ ಮನ್ಸಲ್ಲಿ ಅದೊಂದು ಓಡ್ತಾ ಇತ್ತು. ಈಗೆಲ್ಲ ಗೊತ್ತಾಗ್ಬಿಡುತ್ತೆ ಅಪ್ಪನ್ಗೆ ನನ್ನ ಮನ್ಸಲ್ಲಿ ಇರೋದು ಎಲ್ಲ ಹೇಳ್ಬಿಡ್ತತಿ ಈಗ ಅಂತ ನಮ್ಮ ಮನೆಯವ್ರಿಗೆ. ಆಮೇಲೆ ನಾನು ಅನ್ಕೊಂಡೆ ಅಪ್ಪ ನನ್ ತಪ್ಪಾಗೋಯ್ತು ಅಪ್ಪ ಅಂತಾನೂ ಗೊತ್ತಿಲ್ಲ ಗುರುಗಳಿಗೆ. ಒಂದು ಹಡ್ಬಿದ್ದೆ ನಾನು, ನಂದು ತಪ್ಪಾಯ್ತು, ನಾನು ಏನೇನ್ ಮಾಡಿದ್ದೀನೋ ಎಲ್ಲ ಒಂಥರ ಒಪ್ಕೊಂಡ್ಬಿಟ್ಟೆ. ಅಲ್ಲಿ ಶರಣಾಗತಿ ಬಂತು. ನನ್ಗೆ ಅವೆಲ್ಲ ಒಪ್ಕೊಂಡ್ಬಿಟ್ಟು ನಾನು ಅಡ್ಬಿದ್ದೆ. ನಾನು ಇನ್ಮೇಲೆ ಏನೋ ಆ ಥರ ಮಾಡಲ್ಲ ಅಂದ್ರೆ ಸುಳ್ಳು ಹೇಳೋದು ಸಣ್ಣವಂದ್ರೆ ನಾವು ನೀರ್ ಕುಡ್ದಂಗೆ ಹೇಳ್ಬಿಡ್ತಿದ್ದೆ ಸಡನ್ ಆಗಿ. ಈಗ ಜಾಸ್ತಿ ರೇಟಿನ ಬಟ್ಟೆ ತಂದ್ಬಿಡೋದು, ಅಮ್ಮನ ಹತ್ರ ಇಲ್ಲ ನಾನು 200 ರೂಪಾಯಿ ಕೊಟ್ಟೆ, 500 ರೂಪಾಯಿ ಕೊಡ್ತಿರೋದು 200 ರೂಪಾಯಿ ಕೊಟ್ಟೆ ಅನ್ನೋದು. ಆಮೇಲೆ ಏನೋ ಜಾಸ್ತಿ ಕಾಸ್ಟ್ಲಿ ವಸ್ತುಗಳು ತರೋದು, ಇಲ್ಲ ಇದಕ್ಕೆ 50 ರೂಪಾಯಿ ಇದ್ರೆ 20 ರೂಪಾಯಿ ಕೊಟ್ಟೆ ಅಂತ ಹೇಳೋದು. ಇವೆಲ್ಲ ಮಾಡ್ತಿದ್ವಿ. ಎಲ್ಲ ಸಣ್ಣ ಪುಟ್ಟ ಸುಳ್ಳು ದಾನ ಮಾಡ್ತಿದ್ವಿ. ಯಾರಿಗಾದ್ರೂ ಇವಾಗ ಎಲ್ಲರೂ ಬರುವಾಗ ಯಾರಾದ್ರೂ ಕೇಳಿದ್ರೆ ನನ್ಗೆ 20 ರೂಪಾಯಿ 10 ರೂಪಾಯಿ ಇರೋದೆಲ್ಲ ಕೊಟ್ಟು ಬರ್ತಿದ್ದೆ. ಅದಕ್ಕೆ ಆಮೇಲೆ ಮನೇಲಿ ಯಾರಾದ್ರೂ ಏನಾದ್ರು ಕೇಳೋದಕ್ ಬಂದ್ರೆ ಅಲ್ಲೈತೆ ತಗೊಂಡೋಗ್ರಿ, ನಾನು ಎದ್ದು ಕೊಡ್ತಿರ್ಲಿಲ್ಲ, ತಗೊಂಡೋಗ್ರಿ, ಅವ್ರಿಗೆ ಎಷ್ಟು ಬೇಕಾದ್ರೂ ತಗೊಂಡೋಗ್ಬೋದು ಅವರು. ನಮ್ಮಮ್ಮ ನಾನು ಹಿಂಗ್ ಮಾಡ್ತೀನಿ ಅಂತ ಗೊತ್ತಿದ್ದು ಅಮ್ಮ ಅದಕ್ಕೆ ನನ್ಗೊಂದ್ ಸ್ವಲ್ಪ ಸ್ಟ್ರಿಕ್ಟ್ ಮಾಡೋರು ಅವರು. ನಾನು ಅದಕ್ಕೆ ಅಮ್ಮನ್ನ ಮ್ಯಾನೇಜ್ ಮಾಡೋಕ್ಕೋಸ್ಕರ ನಾನು ಸುಳ್ಳುಗಳನ್ನ ಬಾಳ ಹೇಳ್ತಾ ಇದ್ದೆ. ಹಂಗಾಗಿ ನನ್ಗೆ ಅಪ್ಪನ್ ನೋಡಿದ ತಕ್ಷಣ ಅಪ್ಪನ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಅಪ್ಪ ಎಲ್ಲ ಹೇಳ್ಬಿಡ್ತಾರೆ ಈಗ ಎಲ್ರ ಮುಂದೆ ಅಂತ ನನ್ಗೊಂದು ಭಯ ಬಂದ್ಬಿಡ್ತು. ಅವಾಗ ನಾನು ಅಪ್ಪನ್ಗೆ ಹಡ್ಬಿದ್ಬಿಟ್ಟೆ, ಅಪ್ಪ ನನ್ ಕ್ಷಮಿಸ್ಬಿಡಪ್ಪ, ನಾನು ಇನ್ಮೇಲೆ ಅಪ್ಪ ಅಂತ ಗೊತ್ತಿಲ್ಲ ಆದ್ರೂ ಒಂದು ಮನ್ಸಲ್ಲಿ ಗುರುಗಳು ಅನ್ಕೊಂಡು ಅವತ್ತೇನೋ ಅನ್ಕೊಂಡು ನನ್ ಕ್ಷಮಿಸ್ಬಿಡು, ನಾನು ಇನ್ಮೇಲೆ ಹಿಂಗ್ ಮಾಡೋದಿಲ್ಲ, ನಾನು ಇನ್ಮೇಲೆ ನಾನು ಸರಿಯಾಗಿ ಇದನ್ನ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡ್ಬಿಟ್ಟೆ. ಆಮೇಲೆ ಅಪ್ಪ ಸುಮ್ನೆ ಹೇಳಿಲ್ಲ, ನೀನು ಪುಣ್ಯ ಮಾಡಿದ್ಯಾ ಅಂತ ಹೇಳ್ತಾ. ಆಮೇಲೆ ಅಪ್ಪಂಗೆ ಗೊತ್ತಾಗಿಲ್ಲ ಅಂತ ನಾನು ಸುಮ್ನೆ ಅದೇ ಮತ್ತೆ ಅಲ್ಲಿಗೆ. ಅವಾಗ್ಲೇ ನನಗೆ ಮೊದಲನೇ ದರ್ಶನ ಅಪ್ಪಂದಾಗಿದ್ದು. ಅವಾಗ ನೀವು ಅಪ್ಪನ ನೋಡಿದಾಗ, ಅಪ್ಪನ ದರ್ಶನ ಆದ್ಮೇಲೆ ನಿಮಗೆ ಅಪ್ಪನ ಒಂದು ನಂಬಿಕೆ ಬಂದಿದ್ದು ಯಾವಾಗ? ಅಪ್ಪ ನಾವು ಮದುವೆ ಆದಮೇಲೆ ನಮ್ಮ ಮನೆಯವರು ಮನೆಗೆ ಬಂದ್ಮೇಲೆ ಅಪ್ಪ ನಮ್ಮ ಮದ್ವೆಗೆ ಬಂದಿರಲಿಲ್ಲ. ಕರೆದಿದ್ರಂತೆ ಅಪ್ಪನ್ನ, ಅಪ್ಪ ಬರ್ತಾರೆ ಅಂತ ಅಂದ್ರು. ನಮ್ಮ ಕಡೆಯವ್ರಿಗೆಲ್ಲ ಗುರುಗಳಂದ್ರೆ ಈ ಥರ ಬರ್ತಾರೆ ಏನು ಇರಲಿಲ್ಲ. ಅವಾಗ ಸರಿ ಬರ್ತಾರೆ ಅಂತ ನಾವು ನೋಡಿದ್ವಿ, ಬರಲಿಲ್ಲ ಅಪ್ಪ ಮದುವೆ ದಿನ. ನಮ್ಮನೆಯವರು ಏನೇನೋ ಎಲ್ಲ ಅಪ್ಪ ಬರ್ತಾರೆ ಪಾತ್ ಪೂಜೆಗೆ ಅಂತ ರೆಡಿ ಮಾಡ್ಕೊಂಡಿದ್ರು. ಅದು ರೆಡಿ ಮಾಡ್ಕೊಂಡಿದ್ದು ನಮಗೆ ಗೊತ್ತೇ ಇಲ್ಲ. ಆಮೇಲೆ ಮದ್ವೆ ಆದ್ಮೇಲೆ ಅಪ್ಪ ಮನೆಗೆ ಬಂದ್ರು. ಒಂದ್ಸಲ ಸತ್ಸಂಗ ಮಾಡು, ಶಾರದಾ ದೇವಿ ಜಯಂತಿ ಮಾಡು, ಬರ್ಬೇಕು ಅಂದ್ರು. ಅವಾಗ ಇನ್ನು ನಮ್ಮ ಮಾವ ಇದ್ರು. ಅವಾಗ ಬಂದ್ಬಿಟ್ಟು ಮನೆಗೆ ನಾವು ಶಾರದಾ ದೇವಿ ಜಯಂತಿ ಮಾಡಿದಾಗ ಅಪ್ಪ ಬಂದ್ಬಿಟ್ಟು ಅಪ್ಪನೇ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ನಮಗೆ. ಅವಾಗ ನಮ್ಮ ಮನೆ ಅಪ್ಪ ಅಮ್ಮ ಅಣ್ಣ ತಮ್ಮರು ಅಕ್ಕ ಎಲ್ಲರೂ ಬಂದಿದ್ರು ಆ ಸತ್ಸಂಗಕ್ಕೆ. ನಮಗೆ ಅದೇ ಮೊದಲನೇ ಸತ್ಸಂಗ. ಮತ್ತೆ ನನಗೆ
ನಾವೆಲ್ಲೂ ಆ ಥರ ಸತ್ಸಂಗ ಮಾಡಿಲ್ಲ. ಹಬ್ಬ ಮಾಡ್ತೀವಿ, ಎಲ್ಲ ಮಾಮೂಲಿಯಾಗಿ ಗಣೇಶ ಹಬ್ಬ ಮಾಡ್ತೀವಿ, ಹಿರಿಯರ ಪೂಜೆ ಮಾಡ್ತೀವಿ. ಅಂದ್ರೆ ಸತ್ಸಂಗ ಅಂತ ಈ ತರ ಇರುತ್ತೆ. ಇಲ್ಲಿ ಸತ್ಸಂಗದಲ್ಲಿ ನಾವು ಶಾರದಾ ದೇವಿ ಗುರುಗಳನ್ನ ಆರಾಧನೆ ಮಾಡ್ತೀವಿ ಅಂತ ನಮ್ಗೇನೋ ಗೊತ್ತಿಲ್ಲ. ನನ್ ಮದ್ವೆ ಆಗಿ ಒಂದು 4-5 ತಿಂಗಳಾದಾಗ ಅದು ಆಯ್ತು ಅನ್ಸುತ್ತೆ ಸತ್ಸಂಗ. ನಮ್ ಫ್ಯಾಮಿಲಿ ಎಲ್ಲ ಬಂದಿದ್ರು. ನಮ್ಗೆ ಏನೋ ಎಲ್ಲರಿಗೂ ಒಂಥರ ಏನೋ ಒಂದು ಸಂಭ್ರಮ. ಆಮೇಲೆ ಏನೋ ಕ್ಯೂರಿಯಾಸಿಟಿ, ಗುರುಗಳು ಬರ್ತಾರಂತೆ ಮನೆಗೆ. ನಾನು ಒಂದ್ಸಲಿ ಬಂದೋಗಿದ್ದ ಅಪ್ಪನ್ಗೆ ಮದ್ವೆಗಿಂತ ಮುಂಚೆ. ಅದಾದ್ಮೇಲೆ ಮತ್ತೆ ಬಂದಿರ್ಲಿಲ್ಲ ನಾನು. ಮದ್ವೆ ಆದ್ಮೇಲೆ ಬಂದಾಗ ನಮ್ ಇಡೀ ಫ್ಯಾಮಿಲಿಯವ್ರ ಸಮೇತ ಅಪ್ಪನ ದರ್ಶನನೂ ಪಡ್ಕೊಂಡ್ರು ಅಪ್ಪ ಅವತ್ತು ನಮ್ಮ ಮನೆಗೆ ಬಂದಿದ್ರಿಂದ. ಆಮೇಲೆ ಮದ್ವೆಗೆ ಬಂದಿಲ್ಲ ಅಂತ ಅಪ್ಪ ಮತ್ತೆ ಹಾರ ತರಿಸ್ಬಿಟ್ಟು ನನ್ಗೂ ನಮ್ಮ ಮನೆಯವ್ರಿಗೂ ಮತ್ತೆ ಹಾರ ಹಾಕ್ಸಿ ಅರ್ಶಿನ ಕುಂಕುಮ ಇಟ್ಟು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರು. ಹೀಗೆ ಅಪ್ಪ ಆಶೀರ್ವಾದ ಮಾಡ್ತಾ ಮಾಡ್ತಾ ನಾನು ಆಶ್ರಮಕ್ಕೆ ಬರ್ತಾ ನನಗೆ ನಂಬಿಕೆ ದೃಢ ಆಗ್ತಾ ಹೋಯ್ತು. ಶ್ವೇತಾ ಅವರೇ, ನಿಮ್ಮ ಬಾಲ್ಯದ ದಿನಗಳು ಯಾವ ರೀತಿ ಇರ್ತಾ ಇದ್ರು, ಅದನ್ನ ನಿಮಗೆ ನಮ್ಮ ಜೊತೆ ಹಂಚ್ಕೊಳ್ತೀರಾ? ಬಾಲ್ಯದ ದಿನಗಳಲ್ಲಿ ಅಂದ್ರೆ ನಮ್ಮ ಮನೆಯಲ್ಲಿ ಅಮ್ಮ ಪೂಜೆ ಮಾಡ್ತಾ ಇದ್ರು. ಅಪ್ಪಾಜಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ಅವ್ರು ಬೆಳಿಗ್ಗೆ ಹೋದ್ರು, ಸಂಜೆ ಬರ್ತಿದ್ರು. ಅಮ್ಮ ನಮ್ಮೂರಲ್ಲಿ ಒಂದು ಆಂಜನೇಯ ದೇವರಿತ್ತು, ನೆಕ್ಸ್ಟ್ ಪಕ್ಕದೂರಲ್ಲೇ ಕೆಂಚಾಂಬ ಅಂತ ಒಂದು ದೇವಿ ಇದೆ. ಅಲ್ಲಿ ತುಂಬಾ ಪವಾಡಗಳಾಗುತ್ತೆ. ಪ್ರತಿಯೊಬ್ರು ಸಮೇತ ಏನೇ ಕೆಲಸ ಮಾಡ್ಬೇಕು ಅಂದ್ರೆ ಅಲ್ಲೋಗಿ ಕೇಳ್ಕೊಂಡ್ ಬರ್ತಾರೆ. ಮತ್ತೆ ನಮ್ಮೂರಲ್ಲಿರೋ ಆಂಜನೇಯನ್ನ ಕೇಳ್ಕೊಂಡ್ ಬರ್ತಾರೆ ಏನೇ ಮಾಡ್ಬೇಕಾದ್ರೂ. ನಾವು ಚಿಕ್ಕವರಿದ್ದಾಗಿಂದ ಈ 2 ದೇವರು ತುಂಬಾನೇ ನೋಡ್ತಾ ಮತ್ತೆ ಪೂಜೆ ಎಲ್ಲ ಅದನ್ನೇ ನೋಡ್ತಾ ಬಂದಿದ್ದು. ಹಾಗಾಗಿ ನಮ್ಮೂರಲ್ಲಿ ಪಕ್ಕದಲ್ಲಿ ಕೆಂಚಾಂಬ ದೇವರು ಅಂದ್ರೆ ಅದು ದೇವಿ ತುಂಬಾನೇ ಪವಾಡಗಳು ನಡೆದಿರೋದ್ರಿಂದ ತುಂಬಾ ನಂಬಿಕೆ ನನ್ಗೆ ಆ ದೇವ್ರ ಮೇಲೆ. ಆಂಜನೇಯ ಅದು ತುಂಬಾನೇ ನಮ್ಮೂರಲ್ಲಿ ಎಲ್ಲರೂ ಪ್ರತಿಯೊಬ್ರು ಪೂಜೆ ಮಾಡೋಂಥ ದೇವರು. ಚಿಕ್ಕವರಿದ್ದಾಗ ಆ 2 ದೇವರು ನನ್ನ ತಲೆಯಲ್ಲಿ ತುಂಬಾ ಇತ್ತು. ಹಾಗಾಗಿ ನಮ್ಮ ಮನೇಲಿ ಪೂಜೆ ಮಾಡುವಾಗ ದೇವಿಗೆ ಪ್ರತಿ ವರ್ಷನೂ ರಾತ್ರಿನೇ ಅಡುಗೆ ಮಾಡ್ಕೊಂಡ್ಬಿಡ್ತಿದ್ದು ನಮ್ಮಮ್ಮ. ಬೆಳಗಿನ ಜಾವ ಬೆಳಗಿನ ಪೂಜೆ ಅಂತ ಅದು ಬೆಳಗಿನ 3 ಗಂಟೆಗೆ ಹೋಗ್ಬಿಡೋದು. ಅಂದ್ರೆ ಊಟ ಪ್ರಸಾದ ಎಲ್ಲ ಮಾಡ್ಕೊಂಡ್ಬಿಡ್ತಿದ್ವಿ. ಮಾಡ್ಕೊಂಡು ಎಲ್ಲಾನು ನಾವು ಬಾಕ್ಸಲ್ಲಿ ಹಾಕೊಂಡು ಕೈಯಲ್ಲಿ ಒತ್ಕೊಂಡು ಹೋಗ್ಬೇಕು. ಪಾಯಸ ಆದ್ರೆ ತಲೆ ಮೇಲೆ ಒತ್ಕೊಂಡು ಹೋಗೋದು, ಮಿಕ್ಕಿದ ಸಾಂಬಾರು ಎಲ್ಲ ಕೈಯಲ್ಲಿ ಹಿಡ್ಕೊಂಡು ನಾವೆಲ್ಲ ಹೋಗೋದು ದೇವಿಗೆ. ಮತ್ತೆ ಬೆಳಗಿನ ಜಾವ 4:15-5 ಗಂಟೆ ಪೂಜೆ ಮಾಡ್ತಾರೆ ಅವಾಗಿಂದ. ಮತ್ತೆ 6 ಗಂಟೆ ಪ್ರಸಾದ ಮಾಡ್ಕೊಂಡು ನಾವು ಆ ಕಡೆಯಿಂದ ಬರೋದು. ಒಂದು 3-4 ಕಿಲೋಮೀಟರ್ ಆಗುತ್ತೆ ನಮ್ಮೂರಿಂದ. ಪ್ರತಿ ವರ್ಷ ನಾನು ಬುದ್ಧಿ ಬಂದಾಗಿಂದ ನನ್ನ ಮದ್ವೆ ಆಗೋವರೆಗೂ ನಮ್ಮಮ್ಮ ಈ ಪೂಜೆನ ಮಾಡ್ತಾ ಇತ್ತು ಯಾವಾಗ್ಲೂ. ನಮ್ಮಮ್ಮಗೆ ಏನೇ ಕೆಲಸ ಆಗ್ಬೇಕು, ಏನೇ ಒಂದು ಮದ್ವೆ ಮಾಡ್ಬೇಕು, ಏನೇ ಅಂದ್ರೆ ನಮ್ಮಮ್ಮ ಅಲ್ಲೋಗಿ ಕೇಳ್ಕೊಂಡ್ ಬರೋದು. ಹಂಗಾಗಿ ನನ್ಗೆ ಬಹಳ ನಂಬಿಕೆ ದೇವ್ರ ಅಂತಂದ್ರೆ, ಮೊದ್ಲಿಂದಲೂ ದೇವ್ರ ಅಂದ್ರೆ ನಂಬಿಕೆನೆ. ಮತ್ತೆ ಯಾರೇ ದೇವಸ್ಥಾನಕ್ಕೆ ಎಲ್ಲಿಗಾನ ಕರೆದ್ರೆ ನಾನು ಎಲ್ಲಾ ದೇವಸ್ಥಾನಕ್ಕೂ ಹೋಗ್ತಿದ್ದೆ. ಹಾಗಾಗಿ ಬಾಲ್ಯದಲ್ಲೇ ನನಗೊಂದ್ ಸ್ವಲ್ಪ ದೇವ್ರ ಅಂದ್ರೆ ಪ್ರೀತಿ ಭಕ್ತಿ ಎಲ್ಲಾನು ಇತ್ತು. ಈಗ ಅಲ್ಲಿಂದ ಅಂದ್ರೆ ಮತ್ತೆ ಮದ್ವೆ ಆದ್ಮೇಲೆ ನಮ್ಮ ಮನೆಯವರು ಮನೆಗೆ ಬಂದಾಗ್ಲು ಅವರು ಸಹ ಬಹಳ ದೇವರು ಪೂಜೆ ಮಾಡ್ತಿದ್ರು, ಗುರುಗಳನ್ನ ಆರಾಧನೆ ಮಾಡ್ತಿದ್ರು. ಹಾಗಾಗಿ ನನಗೆ ಬಹಳ ತುಂಬಾ ಇಷ್ಟ ಆಗ್ತಿತ್ತು ಪೂಜೆ ಮಾಡೋದು ಎಲ್ಲ. ನಮ್ಮ ಮಾವನವರು ಶಾರದಾದೇವಿ ಮತ್ತೆ ರಾಮಕೃಷ್ಣ ಪರಮಹಂಸನ ಆರಾಧನೆ ಮಾಡ್ತಿದ್ರು. ಅವರು ಪ್ರತಿ ದಿನ 2-3 ಗಂಟೆ ಅವರು ಧ್ಯಾನ ಮಾಡ್ತಾ ಇದ್ರು ಮನೆಯಲ್ಲಿ. ಯಾವ್ದಾದ್ರು ಒಂದು ಮೂಲೆಯಲ್ಲಿ, ಒಂದು ಸೋಫಾ ಮೇಲಿರ್ಬೋದು, ಕಾಟ್ ಮೇಲಾಗ್ಲಿ, ಸೈಡಲ್ಲಿ ಕೂತ್ಕೊಂಡು ಯಾರಿಗೂ ತೊಂದರೆ ಕೊಡ್ತಿದ್ದಿಲ್ಲ. ಅವರು ಪ್ರಸಾದ ಆಗಿದ ತಕ್ಷಣನೇ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರು. ನಮ್ಮ ಮನೆ ಹೇಗಾಗಿತ್ತು ಅಂದ್ರೆ, ಅದು ಹೊರಗಿಂದ ಯಾರಾದ್ರೂ ಎಷ್ಟೇ ಟೆನ್ಷನ್ ಅಲ್ಲಿ ಬರ್ಲಿ, ಏನೇ ಸಿಟ್ಟಿರ್ಲಿ, ಅವ್ರು ಒಳಗ್ ಬಂದಾಗ ಈ ಮನೆ ಎಷ್ಟು ತಣ್ಣಗಿದೆ, ಎಷ್ಟು ಪ್ರಶಾಂತವಾಗಿದೆ ಅನ್ಬೇಕಿತ್ತು. ಅಷ್ಟು ಮನೆನೇ ಅಷ್ಟು ಪ್ರಶಾಂತಮಯ ಮಾಡ್ಬಿಟ್ಟಿದ್ರು ನಮ್ಮ ಮಾವ. ಹಾಗಾಗಿ ನನಗೆ ತುಂಬಾ ದೇವ್ರನ್ನ ಪೂಜೆ ಮಾಡೋಕ್ಕಾಗ್ಲಿ ಎಲ್ಲ ನನಗೆ ತುಂಬಾನೇ ಖುಷಿ ಅನ್ನಿಸ್ತಿತ್ತು ನನಗೆ. ಮತ್ತೆ ಈಗ ಇಲ್ಲಿಗೆ ಬಂದ್ಮೇಲೂ ಆಶ್ರಮ ಎಲ್ಲಾನು ನನಗೆ ತುಂಬಾ ಸಂತೋಷ. ಈಗ ಮದುವೆ ಆದ ನಂತರ ನೀವು ಆಶ್ರಮದ ಒಡನಾಟ ಇಟ್ಕೊಂಡ್ರಿ. ಆಮೇಲೆ ಮದುವೆ ಮನೆ ವಾತಾವರಣ ನಿಮಗೆ ಎಲ್ಲ ಭಾಳ ಇಷ್ಟ ಆಯ್ತು ಅಂತ ಹೇಳಿದ್ರಿ, ಹೌದಾ? ಹಾಗಾದ್ರೆ ನೀವು ಈಗ ಸೇವೆ ಮಾಡೋದು ಅಂತಂದ್ರೆ ನಿಮಗೆ ತುಂಬ ಇಷ್ಟ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳ್ತೀರಾ? ಸೇವೆ ಮಾಡೋದು ಅಂದ್ರೂ ಗೊತ್ತಿರಲಿಲ್ಲ. ಇಲ್ಲ ಆಶ್ರಮಕ್ಕೆ ಬಂದಾಗಿಂದನೇ ಸೇವೆ ಅಂತ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು.
ಸೇವೆ ಅಂದ್ರೆ ಇಲ್ಲಿಗೆ ಬರೋದಕ್ಕೆ ಮತ್ತೆ ಮತ್ತೆ ಬರಬೇಕು ಅನ್ಸುತ್ತೆ ಯಾವಾಗ್ಲೂ. ಇಲ್ಲಿ ಎಲ್ಲರೂ ಸೇರಿ ಸೇವೆ ಮಾಡೋದು, ಅಡುಗೆ ಮನೆ ಕೆಲಸದಿಂದ ಹಿಡಿದು ಕಸ ಗುಡಿಸೋದ್ರಿಂದ ಹಿಡಿದು ಎಲ್ಲ ನಮಗೆ ತುಂಬಾನೇ ಇಷ್ಟ. ಪ್ರತಿಯೊಬ್ಬರೂ ಸಹ ತಮ್ಮ ಮನೆಗಳಲ್ಲಿ ಎಷ್ಟು ಶ್ರದ್ಧೆಯಿಂದ ಇದು ನಮ್ಮ ಮನೆ ಅಂದ್ಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೋ, ಇಲ್ಲೂ ಸಹ ಪ್ರತಿಯೊಬ್ಬರು ಸಹ ನಮ್ಮ ಮನೆ ಅಂದ್ಕೊಂಡು ಅದನ್ನ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಕೆಲಸ ಮಾಡ್ತಾರೆ. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಅವ್ರ ಜೊತೆ ಸೇರ್ಕೊಂಡು ನಾನು ಸೇವೆ ಮಾಡ್ತಿರ್ತೀನಲ್ಲ, ನನಗೆ ಇನ್ನೂ ಸಂತೋಷ. ಇಷ್ಟೊಂದು ಜನ ಜೊತೆ ಸೇರಿ ನಾನು ಸೇವೆ ಮಾಡ್ತಾ ಇದ್ದೀನಲ್ಲ ಅಂತ ನನಗೆ ಇನ್ನೂ ತುಂಬ ಸಂತೋಷ ಆಗುತ್ತೆ ಇಲ್ಲಿ ಮಾಡೋದಕ್ಕೆ ಸೇವೆನ. ಶ್ವೇತಾ ಅವರೇ, ನಿಮಗೆ ನಿಮ್ಮ ವಿವಾಹದ ಬಗ್ಗೆ ಹೇಳ್ತೀರಾ? ನಮ್ಮ ವಿವಾಹ ಅಪ್ಪ ಆಶೀರ್ವಾದದಿಂದ ನಮ್ಮ ವಿವಾಹ ನಡೆಯಿತು. ಅದಕ್ಕಿಂತ ಮುಂಚೆ ನಮ್ಮನೆಯವರು ನನ್ನನ್ನು ನೋಡಕ್ ಬಂದಿದ್ರು. ನಾವು ನಮ್ಮನೆಯವ್ರನ್ನ ನೋಡಿದಾಗ ನಮಗೆ ಹೈಟ್ ಅವ್ರು ತುಂಬ ಹೈಟ್ ಇದ್ದಾರೆ, ಬೇಡ ನಾನು ತುಂಬ ಹೈಟ್ ಕಡಿಮೆ ಇದ್ದೀನಿ ಅಂತ ನಮ್ಮನೆಯವರು ರಿಜೆಕ್ಟ್ ಮಾಡಿದ್ರು. ನಾವು ರಿಜೆಕ್ಟ್ ಮಾಡಿದ್ವಿ. ಮತ್ತೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅಪ್ಪನ ಹತ್ರ ಫೋಟೋ ತಂದು ತೋರಿಸಿದ್ರಂತೆ ಅವರು. ಅವಾಗ ನಮ್ಮ ಅಪ್ಪ ಇಲ್ಲ, ಈ ಹುಡುಗಿನೇ ಮದುವೆ ಆಗು ಅಂತ ಹೇಳಿದ್ರು. ಆಮೇಲೆ ಇಲ್ಲಪ್ಪ ಹೈಟ್ ಕಡಿಮೆ ಇದ್ದಾರೆ ಅಂತ ಹೇಳಿದಾಗ ಎಲ್ಲರೂ ನಿನ್ನಂಗೆ ಬೆಳಿತಾರೆ ನಾವು ಹೋಗ ಅಂತಂತೆ ಹರೀಶಣ್ಣ ಯಾವಾಗಲೂ ಹೇಳ್ತಿರ್ತಾರೆ ಅದನ್ನು. ಮತ್ತೆ ಅದಾದಮೇಲೆ ಅಪ್ಪನೇ ಆಶೀರ್ವಾದ ಮಾಡಿದ್ಮೇಲೆ ಮದುವೆ ಆಯಿತು. ಆಶೀರ್ವಾದದಿಂದನೇ ಆಯಿತು. ಆಶೀರ್ವಾದ ಆದ ನಂತರನೇ ನಾವು ಆಶ್ರಮಕ್ಕೆ ಬರ್ತಾ ಇರೋದು. ಸರಿ, ಹಾಗಾದರೆ ನೀವು ಈಗ ಮದುವೆ ಆಗೋಸ್ಕರಾಗಿ ಈಗ ನಿಮ್ಮ ಮನೆಯಲ್ಲೇ ಒಂಥರ ಪರಿಸರ ಇರುತ್ತೆ, ಇಲ್ಲಿ ಗಂಡನ ಮನೆಯಲ್ಲೇ ಒಂಥರ ಪರಿಸರ ಇರುತ್ತೆ. ಅದಕ್ಕೆ ನೀವು ಯಾವ ರೀತಿ ಹೊಂದ್ಕೊಳ್ಳೋಕೆ ಸಹಾಯ ಆಯ್ತಾ ಅನ್ನೋದನ್ನ ಹೇಳ್ತೀರಾ? ಹೌದು, ನಮ್ಮ ಮನೆಯಲ್ಲಿ ನಾವು ಈ ಥರ ಇರಲಿಲ್ಲ. ನಮಗೆ ನಮ್ಮ ಊರಲ್ಲಿ ಈ ಥರ ಗುರುಗಳು, ಸೇವೆ, ಸತ್ಸಂಗ, ಭಜನೆ ಏನೂ ಇರಲಿಲ್ಲ. ಯಾವ ವರ್ಷಕ್ಕೊಂದ್ಸತಿ ಶನಿ ಪುರಾಣ ಮಾಡಿದಾಗ ರಾತ್ರಿ ಎಲ್ಲ ದೇವ್ರು ಕೂರಿಸ್ಕೊಂಡು ಭಜನೆ ಮಾಡೋರು. ಆದರೆ ಆಗ ಈ ಥರ ಸತ್ಸಂಗದಲ್ಲಿ ಭಗವಂತನ ಬಗ್ಗೆ ನಾವು ಏನು ಮಾಡ್ತೀವ ಆ ಥರ ಸತ್ಸಂಗ ಇರಲಿಲ್ಲ. ಒಂದು 4 ಹಾಡು ಹೇಳಿ ಭಜನೆ ಮಾಡಿ ಮಂಗಳಾರತಿ ಮಾಡಿದ್ರೆ ಅದು ಮುಗ್ದೋಯ್ತು, ಅದು ಭಜನೆ ಅಂತ ಇತ್ತು. ಇಲ್ಲಿ ಬಂದಾಗ ನಮ್ಮನೆಗೆ ಇದು ಹೊಸ ಪ್ರಪಂಚ ಆಗೋಯ್ತು ನಮಗೆ. ಇದು ಅಲ್ಲಿ ಬೇರೆ ಥರ ಇತ್ತು, ಇಲ್ಲಿ ಬೇರೆ. ಮತ್ತೆ ನಮ್ಮ ಮಾವನವರು ನನಗೆ ಮೊದಲನೇ ಬಂದಾಗ ಪಾಪ ಅವರು ಏನು ಹೇಳಲಿಲ್ಲ ನನಗೆ, ಹೀಗಿರು ಹಾಗಿರು. ನಮ್ಮತ್ತೆ ನಾನು ಸ್ವಲ್ಪ ಜೋರಾಗಿ ಮಾತಾಡ್ತಿದ್ದೆ. ನನಗೆ ಹಳ್ಳಿಲೆಲ್ಲ ನಾವು ಹೇಗಿದ್ವು ಹಾಗೆ ಆ ಥರ ಸ್ವಲ್ಪ ಹೀಗಿರು ಹಾಗಿರು ಹಾಗೆ ಮಾತಾಡಂತ ಹೇಳ್ತಿದ್ರು. ನಮ್ಮ ಮಾವನವರು ನನಗೆ ಬಂದಾಗ ಅವರು ಶಾರದಾದೇವಿ ಜೀವನ ಗಂಗಾ ಅಂತ ಒಂದು ಪುಸ್ತಕ ಕೊಟ್ಟಿದ್ರು. ಇದನ್ನು ನೀನು ಓದಿ ಆಮೇಲೆ ಇದರಲ್ಲಿ ಏನು ನಿನಗೆ ಅರ್ಥ ಆಯ್ತು, ನಿನ್ಗೆ ಏನು ಅನ್ನಿಸ್ತು ಅಂತ ನನಗೆ ಹೇಳು ಅಂತ ಹೇಳಿದ್ರು. ಅದನ್ನ ಪುಸ್ತಕ ಓದ್ಲಿಕ್ಕೆ ನಾನೊಂದು 3 months ತಗೊಂಡೆ ಆ ಪುಸ್ತಕನ ಓದ್ಲಿಕ್ಕೆ. 3 months ಅಲ್ಲಿ ನಾನೇ ಗೊತ್ತಿಲ್ದಂಗೆ ನಾನು ಬದಲಾವಣೆ ಆಗಿದ್ದೆ. ಅಂದ್ರೆ ಶಾರದಾದೇವಿಯವರು ಸಹ ಆ ಪುಸ್ತಕದಲ್ಲಿ ಹೇಗೆ ನಾವು ಮದ್ವೆ ಆದ್ಮೇಲೆ ಜೀವನ ಹೇಗಿರುತ್ತೆ ಅದರಲ್ಲಿ ನಾನು ಓದಿದಾಗ ನನಗೆ ಗೊತ್ತಿಲ್ಲದೆ ನಾನು ಅದರಲ್ಲಿ ಬದಲಾವಣೆ ಆಗ್ಬಿಟ್ಟಿದ್ದೆ. ಅವರು ಶಾರದಾದೇವಿಯವರು ಸಹ ಅವರು ಮದ್ವೆ ಆದಾಗ ಅವ್ರ ಜೀವನ ಹೇಗಿತ್ತು, ಅವ್ರು ಎಷ್ಟು ಕಷ್ಟಪಟ್ರು ಅದೆಲ್ಲ ಇತ್ತು ಅದ್ರಲ್ಲಿ. ಅವರೇ ನನ್ನನ್ನು ಬದಲಾವಣೆ ಮಾಡಿದ್ರು ಅಂತ ನಾನು ಅನ್ಕೋತೀನಿ. ಮತ್ತೆ ನಮ್ಮ ಮಾವ ಹೇಳ್ತಿದ್ರು, ಒಬ್ರು ಯಾರಾದ್ರೂ ಗಂಡ ಒಂದ್ ಕಡೆಗೆ ಹೆಂಡತಿ ಒಂದ್ ಕಡೆಗೆ ಆಗ್ಬಾರ್ದು, ಇಬ್ರು ಒಂದೇ ಕಡೆಗೆ ಸತಿಪತಿಗಳು ಸೇರ್ಕೊಂಡು ಮಾಡಿದ ಭಕ್ತಿ ಹಿತ ಒಪ್ಪುದು ಭಗವಂತನಿಗೆ ಅಂತ ಹೇಳ್ತಿದ್ರು ಅವರು. ಯಾರಾದ್ರೂ ಒಂದ್ ಕಡೆ ಹೆಂಡತಿ ಹೋದಂಗಾದ್ರೂ ಹೋಗ್ಬೇಕಂತೆ, ಇಲ್ಲ ಗಂಡ ಹೋದ್ ಕಡೆಗಾದ್ರೂ ಹೋಗ್ಬೇಕಂತೆ ಅಂತ ಹೇಳ್ತಿದ್ರು. ನನಗೇನೋ ಗೊತ್ತಾಗ್ತಿರ್ಲಿಲ್ಲ ಅವಾಗ. ಇವ್ರ ಮನೆಯಲ್ಲಿ ಇಷ್ಟು ಸತ್ಸಂಗ ಪೂಜೆ ಎಲ್ಲಾ ನೋಡ್ತಾ ಇದ್ರೆ ಇವ್ರು ತುಂಬಾ ವರ್ಷದಿಂದ ಆಲ್ರೆಡಿ ಇದ್ರಲ್ಲಿ ಬಂದ್ಬಿಟ್ಟಿದ್ದಾರೆ ಅನ್ನಿಸ್ತಿತ್ತು. ನಾನು ಇವಾಗ ಇನ್ನೂ ಇದ್ರಲ್ಲಿ ಬರ್ತಿದ್ದೀನಿ. ಈಗ ಇವ್ರು ಆಲ್ರೆಡಿ ತುಂಬಾ ದೂರ ಬಂದ್ಬಿಟ್ಟಿದ್ದಾರೆ ನಮ್ಮ ಮನೆಯವರು ಈ ಸತ್ಸಂಗ ಪೂಜೆ ಭಜನೆ ಆಧ್ಯಾತ್ಮಿಕ ಅಂತ. ಹಂಗಾಗಿ ನನಗೆ ನಂಬಿಕೆ ಇಲ್ಲ, ಅದರಲ್ಲಿ ಏನೂ ಗೊತ್ತಿಲ್ಲ. ಆದ್ರೂ ಯಾವತ್ತಾದ್ರೂ ಒಂದಿನ ನನಗೆ ನಂಬಿಕೆ ಬರುತ್ತೆ ಅಂತ ನಾನು ನಮ್ಮ ಮನೆಯವ್ರ ಜೊತೆ, ನಮ್ಮನೆಯವ್ರು ಎಲ್ಲಿ ಸತ್ಸಂಗಕ್ಕೆ ಹೋಗೋಣ, ಪೂಜೆಗೆ ಹೋಗೋಣ, ಮತ್ತೆ ಆಶ್ರಮಕ್ಕೆ ಬರ್ತಿದ್ವಿ, ಹೋಗೋಣ ಆಶ್ರಮಕ್ಕೂ ಎಲ್ಲ ಬರ್ತಿದ್ದೆ. ಆದ್ರೆ ನನಗೆ ಅಪ್ಪ ನೋಡಿದಾಗ ಎಲ್ಲ ಒಂದು ನಂಬಿಕೆ ಏನೂ ಇರ್ಲಿಲ್ಲ ನನಗೆ.
ಆದ್ರೆ ಪೂಜೆ ಭಜನೆ ಆಶ್ರಮಕ್ಕೆ ಬರೋದು ಯಾವುದನ್ನು ನಾನು ಬಿಡಲಿಲ್ಲ. ಯಾವತ್ತಾದ್ರೂ ಒಂದಿನ ನನಗೂ ಬರುತ್ತೆ, ಇಷ್ಟೊಂದು ಜನ ಎಲ್ಲ ಬರ್ತಿದ್ದಾರೆ ಅಂತ ಅಂದಮೇಲೆ ನನಗೂ ಒಂದಿನ ದೃಢ ಆಗುತ್ತೆ, ನನಗೂ ಒಂದು ನಂಬಿಕೆ ಬರುತ್ತೆ. ಅದು ಬಂದಾಗ ಬರಲಿ, ನಾನು ನನ್ನ ಪಾಡಿಗೆ ಬರ್ತಿದ್ದೆ, ಸೇವೆ ಮಾಡ್ತಿದ್ದೆ, ನಮ್ಮ ಮನೆಯವ್ರ ಜೊತೆನೋ ಎಲ್ಲ ಯಾವುದೇ ಪೂಜೆಗಳಲ್ಲಿ ಎಲ್ಲ ಭಾಗವಹಿಸ್ತಾ ಇದ್ದೆ. ನಾನು ಬರ್ತಾ ಬರ್ತಾ ನನಗೆ ಆಶ್ರಮದಲ್ಲಿ ನನಗೆ ಇಲ್ಲಿ ಹೇಗೆ ಸೇವೆ ಮಾಡ್ತಿದ್ನೋ ಮನೆಯಲ್ಲಿ ನಮ್ಮ ಮಾವನವರು ಸಹ ನಮ್ಮ ಅತ್ತೆಯವರು ಸಹ ನನಗೆ ಹೊಂದ್ಕೊಳ್ಳೋದಕ್ಕಾಗಲಿ ಎಲ್ಲನೂ ಅವರು ಯಾವುದೇ ರೀತಿನೂ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ, ಅಡ್ಡಿ ಮಾಡ್ತಿರ್ಲಿಲ್ಲ ನನಗೆ. ನಾನು ಏನು ಮಾಡಿದ್ರು ಸರಿ ಈಗ ಮಾಡು ಹೀಗಾಗುತ್ತೆ ಅಂತ ಹೇಳಿ ಅವರು ಸಹ ನನಗೆ ಸಹಾಯ ಮಾಡಿದ್ರು ನನಗೆ ಅವರು. ಹಾಗಾಗಿ ಅವಾಗ ಮೊದಲಿಗೆ ನನಗೆ ಅನ್ನಿಸ್ತಿತ್ತು, ಏನು ಈ ಥರ ಇಲ್ಲಿ ಬರೋದು ಹೋಗೋದು ಇದೇ ಹಾಗೆ ಹೋಗ್ತದೆ ಅಂತ ನನಗೂ ಬೇಜಾರಾಗ್ತಿತ್ತು. ಅದು ಹೋಗ್ತಾ 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 ನನಗೆ ಗೊತ್ತಿಲ್ಲದಂಗೆ ನಾನೇ ಇಷ್ಟೊಂದು ಇಷ್ಟಪಡೋ ಥರ, ನನಗೆ ಇಷ್ಟೊಂದು ಪ್ರೀತಿ ಮಾಡೋ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ಆಶ್ರಮ ಅಂದರೆ ಸೇವೆ ಅಂದರೆ ಎಲ್ಲ ನನಗೆ ತುಂಬ ಇಷ್ಟ. ಆ ರೀತಿಯಾಗಿ ಅಪ್ಪ ಬದಲಾಯಿಸಿದ್ದಾರೆ ಅಂತ ಹೇಳ್ಬೋದು. ಹೌದಾ, ಅಷ್ಟೊಂದು ತುಂಬ ಬದಲಾಯಿಸ್ಬಿಟ್ಟಿದ್ದಾರೆ ನನ್ನನ್ನು. ಶ್ವೇತಾ ಅವರೇ, ನಿಮ್ಮ ಮನೆಯಲ್ಲಿ ಸತ್ಸಂಗ ಆದಾಗ ಯಾವ ರೀತಿ ನಿಮ್ಮನೆ ವಾತಾವರಣ ಇರುತ್ತೆ? ಅಪ್ಪ ಬರೋದು, ಬರುವಿಕೆ ಇರುವಿಕೆ, ಮತ್ತು ಯಾರೇ ಒಂದು ಭಕ್ತರು ಬರೋದಾಗಲಿ ಅದೆಲ್ಲ ನಿಮಗೆ ಏನು ಅನಿಸುತ್ತೆ? ಮನೆಯಲ್ಲಿ ಸತ್ಸಂಗ ಅಂತ ಆದಾಗ ನಮಗೆ ಹಬ್ಬದ ವಾತಾವರಣನೇ ಇರುತ್ತೆ. ನಮ್ಮ ಮನೆಯಲ್ಲಿ ನಾವು ಹಬ್ಬನ ಅಂದರೆ ಯಾರೋ ಬರ್ತೀವಿ, ಅಡುಗೆ ಮಾಡ್ತೀವಿ, ನಾವೇ ಊಟ ಮಾಡ್ತೀವಿ ಅನ್ನೋದು ಒಂದು ನೆಗ್ಲೆಕ್ಟ್ ಇರ್ತದೆ. ಯಾರೂ ಬರಲ್ಲ, ನಮ್ಮ ಮನೇಲಿ ನಾವು ಅಡುಗೆ ಮಾಡ್ತೀವಿ ಊಟ ಮಾಡ್ತೀವಿ ಅನ್ನೋದು ಒಂದಿರುತ್ತೆ. ಈ ಸತ್ಸಂಗದಲ್ಲಿ ನಮ್ಮ ಭಕ್ತರೆಲ್ಲ ಬರ್ತಿರ್ತಾರೆ. ಭಕ್ತರು ಬರ್ತಾರೆ ಅಂದಾಗ ನಮಗೆ ಅಪ್ಪನ ಭಕ್ತರು ಬರ್ತಾರೆ, ನನಗೆ ಇದ್ದಿದ್ರಲ್ಲೂ ನಮ್ಗೆ ತುಂಬ ಸಂತೋಷ. ಹಬ್ಬನೇ ಮಾಡೋ ಥರ ಇರುತ್ತೆ. ಎಲ್ಲ ಬೇಗ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ. ಅಪ್ಪ ಒಂದ್ಸರಿ 2 ವರ್ಷದ ಮುಂಚೆ ಅಪ್ಪ ಬರ್ತೀನಿ ಅಂತಿದ್ರು ಸತ್ಸಂಗದಲ್ಲಿ. ಬಂದು ಅಪ್ಪ ಸತ್ಸಂಗ ಇದೆ ಅಂತ ನಾವು ಕರೆದೋದ್ವಿ. ಸರಿ ಬರ್ತೀನಿ ಅಂದಿದ್ರು. ಬರ್ತೀನಿ ಅಂದಮೇಲೆ ನಾವು ಬೆಳಿಗ್ಗೆನೆ ದಾವಣಗೆರೆನಲ್ಲೂ ಸತ್ಸಂಗ ಇತ್ತು ಅವತ್ತು. ಸರಿ ಅಪ್ಪ ಅಲ್ಲಿಗೆ ಹೋಗ್ತಿದ್ದಾರೆ, ಆಂದರೆ ಬರ್ತಾರೆ ಅಂತ ನಾವು ಎಲ್ಲ ಪಾದಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅಪ್ಪ ಬರ್ತಾರೆ ಅಂತ ನಾವು ಎಲ್ಲ ಇಟ್ಕೊಂಡ್ವಿ. ಅಪ್ಪ ಇವಾಗ ಆಗಲ್ಲ, ದಾವಣಗೆರೆಗೆ ಹೋದ್ರು ಅಂತ. ಸರಿಯಪ್ಪ, ಅಲ್ಲೂ ಹೋಗೋದಿರುತ್ತೆ, ಮತ್ತೆ ಅಪ್ಪ ಮತ್ತೆ ಅಲ್ಲಿಂದ ಬಂದಾಗ ಸುಸ್ತಾಗಿರುತ್ತೆ, ತಿರ್ಗಾ ಮತ್ತೆ ನಾವು ಕರೆಯೋದೇನು ಬೇಡ, ಮತ್ತೆ ಬಂದೋಗ್ರಿ ಅಂತ ಅಪ್ಪನೇ ಹೇಳಿದ್ದೆ. ನಾನು ಯಾವಾಗಲೂ ಅಲ್ಲೇ ಇರ್ತೀನಿ, ಎಲ್ಲಿ ಸತ್ಸಂಗ ಮಾಡ್ತಾರೋ ನಾನು ಅಲ್ಲೇ ಇರ್ತೀನಿ, ನೀವು ಏನು ನಾನು ಬಂದಿಲ್ಲ ಅಂತ ಅನ್ಕೋಬೇಡ್ರಿ, ಯಾವ್ದಾನ ಒಂದು ರೂಪದಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ಅಂತ ನಮ್ಮನೆಯವರು ಸತ್ಸಂಗ ನಾವು ಶುರು ಮಾಡಿದ್ವಿ. ಸತ್ಸಂಗ ಆಯಿತು, ನಾವು ಎಲ್ಲ ಭಕ್ತರೆಲ್ಲ ಬಂದಿದ್ರು. ನಾವು ಒಂದು 50 ಜನಕ್ಕೆ ಪ್ರಸಾದ ಅಂತ, ನಮ್ಮ ಚಿತ್ರದುರ್ಗದಲ್ಲಿ ಭಕ್ತರು ಅಷ್ಟೇ ಇರೋದು, ಒಂದು 50 ಜನಕ್ಕೆ ಪ್ರಸಾದ ಅಂತ ನಾವು ಮಾಡಿದ್ದು. 50 ಜನಕ್ಕೆ ಪ್ರಸಾದ ಮಾಡಿದ್ರೆ ಅಪ್ಪ ನಾವು ಎಲ್ಲ ಸತ್ಸಂಗ ಮುಗೀತು, ನಾವು ಮಂಗಳಾರತಿ ಮಾಡಿದ್ವಿ. ಕೊನೆಯದಾಗಿ ನಾವು ಜೈ ಶ್ರೀ ಗುರು ಕನ್ನೇಶ್ವರಾಯ ನಮಃ ಅಂತ ನಾವು ಹೇಳಿದ್ವಿ. ಅಪ್ಪ ನಮ್ಮನೆ ಅವತ್ತಿನ ದಿನ ನಾವು ಅಪ್ಪ ಬರಲ್ಲ ಅನ್ಕೊಂಡು ಎಲ್ಲ ಪಾದಪೂಜೆಗೆ ಇಟ್ಟಿದ್ದನ್ನ ಎಲ್ಲೆಲ್ಲ ಇಟ್ಬಿಟ್ಟಿದೀವಿ. ಆ ಸಾಮಾನುಗಳು ಎಲ್ಲಿದ್ದಾವೆ ಅಂತ ಗೊತ್ತಿಲ್ಲ, ಭಕ್ತರು ಬರ್ತಾರೆ ಅಂತ. ಅಪ್ಪ ನಾವು ಶಿವಗುರು ಕನ್ನೇಶ್ವರಾಯ ನಮಃ ಅಂತ ಹೇಳ್ಬೇಕು, ಅಪ್ಪ ನಮ್ಮನೆ ಒಳಗೆ ಬಲ್ಗಾಲಿಟ್ಟು ಒಳಗೆ ಬಂದ್ಬಿಟ್ಟಿದ್ದಾರೆ. ಆಲ್ರೆಡಿ ನಾವು ನೋಡಿಲ್ಲ, ಮಂಗಳಾರತಿ ಮಾಡ್ತಾನೆ ಇದೀವಿ. ಅಪ್ಪ ನಮ್ಮ ಮನೆ ಒಳಗಡೆ ಬಂದು ಅಲ್ಲಿ ಹಾಲ್ನಲ್ಲಿ ನಿಂತಿದ್ದಾರೆ, ನಾವು ಮಂಗಳಾರತಿ ಮಾಡ್ತಿದೀವಿ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಏನ್ ಅನ್ಕೊಂಡಿದ್ದಾರೆ, ಹೊರಗೆ ಕೂತಿರೋರು, ಅಯ್ಯೋ ಗುರುಗಳು ಬಂದಿದ್ದಾರೆ, ಇವ್ರೇನ್ ಯಾರು ಹೊರಗೆ ಬರ್ತಾ ಇಲ್ಲ ಅಂತ ಅಂತಿದ್ದಾರೆ. ಅಪ್ಪ ಬೆಳಿಗ್ಗೆ ಬರ್ತೀನಿ ಅಂದು ಬರ್ಲಿಲ್ಲಲ್ಲ, ಮತ್ತೆ ಇನ್ನೇ ಸಂಜೆ ಬರಲ್ಲ ಪಾಪ, ಅಲ್ಲೇ ಸುಸ್ತಾಗ್ಬಿಟ್ಟಿರುತ್ತೆ. ಮತ್ತೆ ಇನ್ನೇನು ನಾವು ಹಿಂಸೆ ಕೊಡೋದು ಬೇಡ, ಮತ್ತೆ ಬನ್ನಿ ಅಂತ ಕರೆದು ಅಂತ ಸುಮ್ಮನೆ ಇದೆ. ನಾವೆಲ್ಲ ಮಂಗಳಾರತಿ ಮಾಡಿ ಆ ಕಡೆ ತಿರ್ಕೊಂಡಾಗ ಅಪ್ಪ ಬಂದು ಹಿಂದಗಡೆ ನಿಂತ್ಕೊಂಡಿದ್ದಾರೆ. ಅದು ನಮಗ್ ಗೊತ್ತೇ, ನಾವು ತಿರುಗು ನೋಡಂಗಿಲ್ಲ, ನಾವು ಮಂಗಳಾರತಿನೇ ಮಾಡ್ತಾ ಇದೀವಿ. ಇನ್ನು ಮಂಗಳಾರತಿಗೆ ಅದಿಲ್ಲ ಇದಿಲ್ಲ ಅನ್ಕೊಂತಿದೀವಿ. ಅಪ್ಪ ಬಂದು ನಿಂತು ಬಿಟ್ಟಿದ್ದಾರೆ. ಆಮೇಲೆ ಅಪ್ಪನೇ ಬಂದು ಮಂಗಳಾರತಿ ತಗೊಂಡು ಮಂಗಳಾರತಿ ಬೆಳೆದ. ನನಗೆ ಅಲ್ಲಿವರೆಗೂ ಅಪ್ಪ ಬಂದಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಒಳಗಡೆ ನಾನೇನೋ ಪ್ರಸಾದಕ್ಕೆ ವ್ಯವಸ್ಥೆ ಮಾಡೋಣ, ಎಲ್ಲ ಮಂಗಳಾರತಿ ಆಯ್ತಂತ ನಾನು ಒಳಗಡೆ ಇದ್ದೀನಿ. ಅಪ್ಪ ಮಂಗಳಾರತಿ ಬೆಳಕಿದ್ರೆ ಬಾ ನೀನು ಒಳಗ್ ಬಿಟ್ಟ, ಇಲ್ಲೇನ್ ಮಾಡ್ತಿದ್ದೆ, ಹೋಗಲ್ಲ ಅಪ್ಪ ಬಂದಿದ್ದೆ, ನೀನು ಆಶೀರ್ವಾದ ತಗೋಗ ಅಂತಿದ್ದೆ. ನನಗೆ ಫುಲ್ ನನ್ಗೆ ಒಂಥರ ಅಯ್ಯೋ ಇದೇನಿದೆ, ಅಪ್ಪ ಸಡನ್ ಆಗಿ ಬಂದ್ಬಿಟ್ಟಿದ್ದೆ, ಖುಷಿನೂ ಆಗ್ತೈತೆ. ಸಡನ್ ಆಗಿ ಬಂದಿದ್ದಕ್ಕೆ ನನಗೆ ಕೈಕಾಲು ಓಡ್ತಾ ಇಲ್ಲ. ಆಮೇಲೆ ಬಂದು ಅಪ್ಪನೇ ಮಂಗಳಾರತಿ ಬೆಳಗ್ತಾ ಇತ್ತು.
ಆ ಮಂಗಳಾರತಿ ಬೆಳಗ್ತಿದ್ದ ನಾವ್ ಅಲ್ಲಿ ತನಕ ಒಂದ್ ಮಂಗಳಾರತಿ ನಮ್ಮನೆಯಲ್ಲಿ ಅದು ಬೇಡ ಅಂತ ಮೂಲೆಗಿಟ್ಟಿದ್ವಿ. ಅಪ್ಪ ಯಾವಾಗ ಮಂಗಳಾರತಿನ ಅಲ್ಲಿ ಇಟ್ಟಿದ್ದೀನ ಎಷ್ಟೊಂದು ಮಂಗಳಾರತಿ ಇದ್ವು, ಆದ್ರೆ ನಮ್ಮ ಮನೇಲಿ ಒಂದು ಮಂಗಳಾರತಿ ಅದನ್ನ ಹಚ್ಚಿಟ್ಟಿದ್ಲು ನನ್ನ ಮಗಳ ಅವತ್ತು. ಅದನ್ನ ಆವತ್ತಿಂದ ನಮ್ಮ ಮನೇಲಿ ಆ ಮಂಗಳಾರತಿ ಇದನ್ನ ಯೂಸ್ ಮಾಡಿದ್ವಿ. ಅಪ್ಪ ಬಂದು ಹೋದಾಗಿಂದ ಹಚ್ಚಿದ ಅವತ್ತಿಂದ ಆ ಮಂಗಳಾರತಿ ನಾವು ಯೂಸ್ ಮಾಡ್ತಿದ್ವಿ. ಅಪ್ಪ ಬಂದಾಗ ಅಷ್ಟ. ಅಪ್ಪ ಬಂದ್ಮೇಲೆ ಮತ್ತೆ ಪ್ರಸಾದ ನಾವು ಇನ್ನೂ ಮಂಗಳಾರತಿ ಸತ್ಸಂಗ ಅವ್ರ ಅನುಭವಗಳನ್ನೆಲ್ಲ ಹೇಳ್ತಾ ಇದ್ದೆ. ಸತ್ಸಂಗ ಆದ್ಮೇಲೆ ಅಪ್ಪ ಬಂದಿದ್ದ ಇದಕ್ಕೆ ಅಪ್ಪ ಪ್ರಸಾದ ಕೊಟ್ಬಿಡ್ರಿ ಎಲ್ಲರಿಗೂ ಅಂತ. ಅಕ್ಕ ನಾವು ಒಂದು 50 ಜನಕ್ಕೆ ಪ್ರಸಾದ ಮಾಡಿಸಿದ್ದು, ಅದು 100 ಜನ ದಾಟಿ ಪ್ರಸಾದ ನಾವು ಕೊಟ್ವಿ ಅಕ್ಕ. ಒಂದು 100 ಜನ 120 ಆಯ್ತಕ್ಕ. ಅಪ್ಪ ಬಂದು ಪ್ರಸಾದ ಕೊಡ್ರಿ ಅಂತ ಹೇಳಿದ್ದಕ್ಕೂ ನಾವು ನಮ್ಮ ಮನೆ ಹತ್ರ ಕರೆದಿದ್ದಕ್ಕೂ ಸತ್ಸಂಗ ಭಕ್ತರು ಬಂದಿದ್ದಕ್ಕೂ ಅಕ್ಕ ರಾತ್ರಿ 10 ಗಂಟೆವರೆಗೂ ನಾವು ಪ್ರಸಾದ ಕೊಟ್ಟಿದ್ವಿ ಅಕ್ಕ. 6 ಗಂಟೆಯಿಂದ 10 ಗಂಟೆ 10:30 ತನಕ ನಾವು ಪ್ರಸಾದ ಕೊಟ್ಟಿದ್ವಿ ಅಕ್ಕ. ಅದು ಬರ್ತಾನೆ ಇದ್ರ ಭಕ್ತರು ಎಷ್ಟು ಜನ ಅಂದ್ರೆ 100-120 ಜನ ದಾಟ್ತಲೇ ಇತ್ತಕ್ಕ. ಒಂದು ಚೂರು ಪ್ರಸಾದ ಕಡಿಮೆ ಬರ್ಲಿಲ್ಲ ಅಕ್ಕ, ಯಾರಿಗೂ ಕಡಿಮೆ ಬರ್ಲಿಲ್ಲ. ನಮ್ಗೆ ಅಷ್ಟು ಸಂತೋಷನೂ ಆಯ್ತಕ್ಕ. ಅಪ್ಪ ಬಂದು ಹೋಗಿದ್ದು ಅಪ್ಪನ ಕೃಪೆ ನಮ್ಗೆ ಅದು ಅಸಾಧ್ಯ. ಅವತ್ತು ಎಲ್ಲಿ ಪ್ರಸಾದ ಕಡಿಮೆ ಬರುತ್ತೋ ನಮಗೂ ಒಂದು ಭಯ ಮನ್ಸಲ್ಲಿ. ನಾವ್ ಅಂದ್ಕೊಂಡಿರ್ಲಿಲ್ಲ ಅಪ್ಪ ಬರುತ್ತೆ ಅಂತ. ಅಪ್ಪ ಬರುತ್ತೆ ಅನ್ಕೊಂಡು ಅಕ್ಕಪಕ್ಕದ ಮನೆ ಜನಗಳು ಹಿಡಿದು ಗುರುಗಳ ಆಶೀರ್ವಾದ ತಗೋಬೇಕು ಅಂತ ಎಲ್ಲಾನು ಬರ್ತಿದಾರೆ ಸುಮ್ನ ಎಲ್ಲರೂ ಪ್ರಸಾದ. ಅವತ್ತಿನ ದಿನ ಅಪ್ಪ ಬಂದು ಕಾಲಿಟ್ಟಿದ ಗಳಿಗೆಯಿಂದ ಪ್ರಸಾದ ಅಕ್ಷಯ ತರ ಆಗೋಗಿ ತುಂಬಾ ಸಂತೋಷ ಆಯ್ತಕ್ಕ ನಮಗೆ. ಈ ರೀತಿಯಾಗಿ ಅಪ್ಪನ ಕೃಪೆಯಿಂದ ಪ್ರಸಾದದ ಒಂದು ವ್ಯವಸ್ಥೆ ಕೂಡ ಚೆನ್ನಾಗಾಯ್ತು. ಒಂದು ಬಂದು ಆಶೀರ್ವಾದ ಮಾಡಿರೋದು ನಿಮ್ಗೆ ಎಷ್ಟು ಚೆನ್ನಾಗಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗೇ ಸತ್ಸಂಗ ಆಯ್ತು ಅವತ್ತಿನ ದಿನ. ಪ್ರತಿ ಸಲ ಸತ್ಸಂಗನೂ ಭಕ್ತರ ಮನೆಯಲ್ಲಿ ತುಂಬಾ ಹಬ್ಬದ ವಾತಾವರಣನೇ ಇರುತ್ತೆ ಅಕ್ಕ. ಸತ್ಸಂಗ ನಿಮ್ಮ ಕುಟುಂಬದವರೆಲ್ಲ ಸಹಕಾರ ಮಾಡ್ತಾರೆ ಅಕ್ಕ. ನಮ್ಮ ಕುಟುಂಬದಲ್ಲಿ ನಮ್ಮ ಅತ್ತೆ ನನ್ನ ಮಕ್ಕಳಿದ್ದಾರೆ ಅಕ್ಕ. ನಮ್ಮ ಅತ್ತೆಯವರು ಸಹ ಅವರು ಬೆಳಿಗ್ಗೆ ಸಂಜೆ ಪೂಜೆ ಮಾಡ್ಕೊಂತಾರೆ, ಅವರು ನಾಮಜಪ ಮಾಡ್ತಾರೆ, ನಾಮಸ್ಮರಣೆ. ಮತ್ತೆ ಪ್ರತಿ ಸಂಜೆ ಅವರು ಭಜನೆ ಮಾಡ್ತಾರೆ ಅಕ್ಕ. ಅವ್ರಿಗೂ 75 ವರ್ಷ ಆದ್ರೂ ಅವ್ರು ಪ್ರತಿದಿನ 1 ಗಂಟೆ ಕೂತ್ಕೊಂಡು ಭಜನೆ ಇರ್ತಾರೆ. ಆಮೇಲೆ ಮಧ್ಯಾಹ್ನದ ಹೊತ್ತು ಫ್ರೀ ಟೈಮಲ್ಲೆಲ್ಲ ಕೂತ್ಕೊಂಡು ಪುಸ್ತಕಗಳನ್ನ ಓದ್ತಾರೆ. ಅವರು ಸಹ ಎಲ್ಲಾ ತರ ಪೂಜೆಗಳಿಂದ ಸಹಾಯ ಮಾಡ್ತಾರೆ. ಮಕ್ಕಳು ಸಹ ಅವರು ಸಹ ಭಜನೆ ಮಾಡ್ತಾರೆ ಫ್ರೀ ಇದ್ದಾಗ, ಸ್ಕೂಲ್ ಇಲ್ಲದೆ ಇದ್ದಾಗ. ಮತ್ತೆ ಮನೆಗೆ ಯಾರೇ ಬಂದ್ರು ನಾನಿಲ್ಲ ಅಂದ್ರೂ ನೀರ್ ಕುಡಿತೀರಾ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ ಎಲ್ಲ ಆ ತರ ಎಲ್ಲ ಕೇಳ್ತಾರೆ. ಯಾರಾದ್ರೂ ಮನೆಗೆ ಅತಿಥಿ ಸತ್ಕಾರ ಮಾಡ್ತಾರಕ್ಕ, ಅದೆಲ್ಲ ಮಾಡ್ತಾರೆ. ಅಂದ್ರೆ ನಾವು ಚಿಕ್ಕವರಿದ್ದಾಗ ಮಕ್ಕಳಾಗಿದ್ವಿ, ಆದ್ರೆ ನಾವೇ ನಿಂತ ಕೆಲಸ ಎಲ್ಲ ಮಾಡ್ತಿರ್ಲಿಲ್ಲ ಅನ್ಕ. ಬಂದ್ರೆ ಅವ್ರು ಬರ್ತಾರೆ. ಸಂಸ್ಕಾರ ಅಂತಾರಲ್ಲ, ಸಣ್ಣವರಿದ್ದಾಗಿಂದಾನೆ ಕೊಡ್ಸಿದೆ ಸಂಸ್ಕಾರ. ನಮ್ಮ ಮಕ್ಳಿಗೆ ಈ ಚಿಕ್ಕವರಿದ್ದಾಗಿಂದಾನೆ ಬಂದ್ಬಿಟ್ಟಿದೆ. ನಾವು ಚಿಕ್ಕವರಿದ್ದಾಗ ಏನು ಇರ್ಲಿಲ್ಲ. ಯಾರಾದ್ರೂ ಬಂದ್ರೆ ಬರ್ತಾರೆ ಬಿಡು, ಮಕ್ಕಳಿಗೆ ಅವ್ರು ಹೋಗ್ತಾರೆ ಅಂತ ನಾವೇನು ಅನ್ಕೊಂತಿರ್ಲಿಲ್ಲ. ನಮ್ಮ ಮಕ್ಳು ಇವಾಗ ಪಾಪ ಅಪ್ಪನ ಕೃಪೆಯಿಂದ ತುಂಬಾ ಚೆನ್ನಾಗಿ ಬಂದವನ್ನೆಲ್ಲ ನೋಡ್ಕೊಂತಾರೆ. ಮನೆಯಲ್ಲಿ ಸಹ ಸಹಾಯ ಮಾಡ್ತಾರೆ. ಈಗ ಭಜನೆ ವಿಷಯಕ್ಕೆ ಬಂದ್ರೆ ನಿಮಗೆ ತುಂಬಾ ಭಜನೆಯಲ್ಲಿ ಯಾವ ಒಂದು ಭಜನೆ ಇಷ್ಟ ಆಗಿದೆ, ಯಾಕೆ ಇಷ್ಟ ಆಗಿದೆ ಅದನ್ನ ಹೇಳ್ತೀರಾ? ಭಜನೆ ಅಂತ ಬಂದ್ರೆ ಎಲ್ಲಾ ಭಜನೆಗಳು ತುಂಬಾ ಚೆನ್ನಾಗಿರುವಾಗ ಘನಾನುಭವ ಸಾರ ಅದು ಒಂದು ಘನ ಅನುಭವನೇ ತಂದ್ಕೊಡ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಅದು ಘನಾನುಭವನೇ ತಂದ್ಕೊಡುತ್ತೆ. ಘನಾನುಭವ ಸಾರ ಅದು ನನಗೆ ಎಲ್ಲಾ ಭಜನೆಗಳ ಚೆನ್ನಾಗಿದ್ದಾವೆ. ಅದರಲ್ಲಿ ನನಗೆ ಇತ್ತ ನಾ ಬರಬಾರದಾಗಿತ್ತ, ಈ ಊರಿಗೆ ಮತ್ತೆ ನನಗೇನು ಕೇಡು ಬಂದಿತ್ತ ಅಂತ ನನಗೆ ಆ ಭಜನೆ ತುಂಬಾ ಇಷ್ಟ. ಯಾಕೆ ಇಷ್ಟ ಅಂದ್ರೆ, ಅಯ್ಯೋ ನಾನು 15 ವರ್ಷ ಆಯ್ತು ಇನ್ನು ಬಂದು, ಇನ್ನೂ ಮುಂಚೆ ಬರ್ಬೇಕಾಗಿತ್ತು ನಾನು ಅಂತ ನನಗೆ ಅನ್ನಿಸ್ತಿತ್ತು. ನನ್ಗೇನ್ ಕೇಳಿ ಬಂದಿತ್ತು, ಇನ್ನೂ ಮುಂಚೆ ನಾನು ಯಾಕೆ ಬರ್ಲಿಲ್ಲ ಅಂತ ಅನ್ನಿಸ್ತಾ ಇರ್ತೈತೆ ನನ್ಗೆ. ಹಂಗಾಗಿ ನನ್ಗೆ ಭಜನೆಗಳಲ್ಲಿ ಹಾಡು ತುಂಬಾ ಇಷ್ಟ ನನ್ಗೆ. ಹೇಳ್ತೀರಾ? ಇತ್ತ ನಾ ಬರಬಾರದಾಗಿತ್ತ, ಈ ಊರಿಗೆ ಮತ್ತ ನನಗೇನು ಕೇಡು ಬಂದಿತ್ತ, ಹಿಂದೆ ಒಂದು ದಂಡು ಬಂದಿತ್ತ, ನಾನು ಹೋಗುವಾಗ ಬೆನ್ನ ಬಿಡದೆ ಕಾದು ಕುಳಿತಿತ್ತ, ಬಾಳು ಇನ್ನೂ ಬಾಕಿ ಉಳಿದಿತ್ತ, ಮತ್ತೆ ಹಾಳೂರಿಗೆ ನನ್ನ ಎಳೆದು ತಂದಿತ್ತ, ಇತ್ತ ನಾ ಬರಬಾರದಾಗಿತ್ತ, ಈ ಊರಿಗೆ ಮತ್ತ ನನಗೇನು ಕೇಡು ಬಂದಿತ್ತ.
ಮನಸ್ಸು ನನಗೆ ಸನ್ನೆ ಮಾಡಿತ್ತ, ಬುದ್ಧಿ ಬಾಯಿ ಮುಚ್ಚಿ ಕುಳಿತಿತ್ತ, ಅಜ್ಞಾನವು ಹಟ್ಟಹಾಸದಿಂದ ನಗುತ್ತಿತ್ತ, ಚಿತ್ತ ಎಂಬ ನನಗೆ ದಿಕ್ಕು ತೋಚದಾಗಿತ್ತ, ಹಿಂದೆ ನಾನು ನೋಡಿದ ಹಾಗಿತ್ತ, ಈ ಊರಿಗೆ ನಾನು ಬಂದು ಬಂದು ಸಾಕಾಗಿ ಹೋಗಿತ್ತ. ಭಜನೆ ಹೇಳ್ತೀರಾ? ಈ ಭಜನೆ, ಈ ಸಾಂಗಲ್ಲಿ ನಾನು ಯಾಕೆ ಬರಲಿಲ್ಲ ಇಷ್ಟು ದಿನ, ನನ್ನಿಲ್ಲಿ ಬರೋದಕ್ಕೆ ಏನು ಅಡ್ಡಿಯಾಗಿತ್ತು, ಹೇಗೆ ಅಪ್ಪ ಅದನ್ನೆಲ್ಲ ಕಳೆದು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದರು, ಅಷ್ಟು ದಿನ ನಾನು ಯಾಕೆ, ನನಗೀಗಲೂ ತುಂಬ ದುಃಖ ಆಗುತ್ತೆ, ನಾನಿನ್ನೂ ಮುಂಚೆ ಬರಬೇಕಿತ್ತು ಅಂತ. ಆದರೆ ಇವಾಗ ನನ್ನ ಮಕ್ಕಳನ್ನ ನೋಡಿದಾಗ ಅವ್ರು ಎಷ್ಟು ಪುಣ್ಯ ಮಾಡಿದ್ದಾರೆ, ಈಗಲಿಂದನೇ ಅವ್ರು ಬರ್ತಿದ್ದಾರೆ ಅಂತ ನನಗೆ ಅವ್ರನ್ನ ನೋಡಿದಾಗ ತುಂಬ ಸಂತೋಷ ಆಗುತ್ತೆ. ಅಪ್ಪನ ಕೃಪೆ ಅವ್ರ ಮೇಲೆ ಹೀಗೆ ಯಾವಾಗಲೂ ಇರಲಿ ಅಂತಲೂ ನಾನು ಬೇಡ್ಕೊತೀನಿ. ಶ್ವೇತಾ ಅವರೇ, ನೀವು ದಿನನಿತ್ಯ ಮನೆಯಲ್ಲಿ ಯಾವ ರೀತಿ ಕಾಲವನ್ನು ವ್ಯಯ ಮಾಡ್ದಂಗೆ ಅಪ್ಪನ ಸ್ಮರಣೆಯಲ್ಲಿ ಇರ್ತೀರ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತೀರ? ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣವೇ ಅಪ್ಪನ ಸ್ಮರಣೆ, ದತ್ತನ ಸ್ಮರಣೆ ಮಾಡ್ಕೊಳ್ಳೋದು ಎದ್ದ ತಕ್ಷಣ. ಮತ್ತು ಮನೆಯಲ್ಲಿ ನಮ್ಮ ಮನೇಲಿ ದೇವಿ ಇದೆ, ನಾವು ದೇವಿ ಆರಾಧನೆ ಮಾಡ್ತೀವಿ, ಹೋಗಿ ಮತ್ತು ದೇವಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಅದಾದಮೇಲೆ ನಾನು ಪ್ರತಿ ಸಲ ನಾನು ಅಡುಗೆ ಮಾಡುವಾಗ ಭಜನೆ ಹೇಳ್ತಾನೆ ಇರ್ತೀನಿ. ಭಜನೆ ಹೇಳ್ತಾ ಇರ್ತೀನಿ. ಭಜನೆ ಎಲ್ಲ ಭಜನೆ ಯಾವುದು ಇಂಥದ್ದೇ ಅಂತೇನಿಲ್ಲ, ಯಾವ್ದು ಬಾಯಿಗೆ ಬರ್ತಿರ್ತಂತ ಅದನ್ನು ಹೇಳ್ತಾನೆ ಇರ್ತೀನಿ. ಅದು ನನಗೇನು ಬರಲಿಲ್ಲ ಅಂದರೆ ಶ್ರೀ ಸತ್ತುಪಾಸಿಯ ನಮಃ ಹೇಳ್ತೀನಿ, ಓಂ ನಮಃ ಶಿವಾಯ ಹೇಳ್ತೀನಿ. ಅಂದರೆ ಬಾಯಿ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರೋಲ್ಲ ನಂದು, ಯಾವಾಗಲೂ ಸುಮ್ಮನೆ ಅದು ರೇಡಿಯೋ ಆನ್ ಆದಂಗೆ ಬಾಯಿನೂ ಆನ್ ಆಗಿರ್ತೈತಿ ಯಾವಾಗಲೂ. ನಾನು ಮಲಗಿದ್ದಾಗ ಅಷ್ಟೇ ಆಫ್ ಆಗೋದು, ಹಂಗೆ ಹೇಳ್ತಿರ್ತೀನಿ. ಮತ್ತು ಅಪ್ಪಂದು ಜ್ಞಾನನಿಧಿ ಪುಸ್ತಕಗಳು, ದತ್ತಪಾರಾಯಣ ಎಲ್ಲ ಓದ್ತಾ ಇರ್ತೀನಿ. ಮತ್ತು ಸಂಜೆ 3 ಗಂಟೆ 4 ಗಂಟೆಯಿಂದ ನಾನು ಭಜನೆ ಕೂತ್ಕೊಂಡು ಭಜನೆ ಮಾಡ್ತಾ ಇರ್ತೀನಿ, ದತ್ತ ಸ್ತೋತ್ರಗಳನ್ನು ಹೇಳ್ತಾ ಇರ್ತೀನಿ. ಮತ್ತು ಪ್ರತಿದಿನವೂ ನನಗೆ ನಾನು ಯಾವಾಗಲೂ ಸ್ಮರಣೆ ಮಾಡ್ತಿದ್ದೀನಿ ಅಂತ ಏನಿಲ್ಲ, ಯಾವಾಗಲೂ ನನ್ನ ಮನೇಲಿದ್ರು ನನಗೆ ಯಾವಾಗಲೂ ದೊಡ್ಡೇರಿ ನನ್ನ ತಲೆನಲ್ಲೇ ಇರ್ತದೆ, ಯಾವಾಗಲೂ ಆಶ್ರಮ ನನ್ನ ತಲೆನಲ್ಲೇ ಇರ್ತದೆ, ಯಾವಾಗಲೂ ಅಪ್ಪ ಮನಸ್ಸಲ್ಲೇ ಇರ್ತಾರೆ, ಯಾವಾಗಲೂ ಯಾವಾಗಲೂ ಹೃದಯದಲ್ಲೇ ಇರ್ತಾರೆ. ಹೇಗೆ ಅಂತಂದರೆ ನಾನು ಯಾವಾಗಲೂ ನಾವು ಸ್ಮರಣೆ ಮಾಡ್ತಾ ಇದ್ದೀವಿ, ಅಪ್ಪನ ಸ್ಮರಣೆ ಮಾಡಿ ಅಪ್ಪ ಇಲ್ಲೇ ಇದ್ದಾರೆ ಅಂದಾಗ ಎಲ್ಲೂ ಸುಳ್ಳು ಹೇಳಂಗಿಲ್ಲ, ಅಪ್ಪ ನೋಡ್ತಿರ್ತಾರೆ ಅನ್ನೋ ಭಾವನೆ, ಅಪ್ಪ ನೋಡ್ತಿದ್ದಾರೆ. ಪ್ರತಿಯೊಂದು ಹೆಜ್ಜೆನೂ ನಾವು ಇರುವಾಗಲೂ ಅಪ್ಪ ಅದನ್ನು ಎಷ್ಟು ಶುದ್ಧ ಮಾಡ್ತಿದ್ದಾರೆ ನಮ್ಮನ್ನ ಅಂತಂದರೆ, ಸ್ಮರಣೆ ಮಾಡೋದ್ರಿಂದಲೂ ಒಂದು ಕಡೆ ಶುದ್ಧ ಆಗ್ತಿದ್ದೀವಿ, ಅಪ್ಪ ಮನಸ್ಸಲ್ಲೇ ಇದ್ದಾರೆ ಅಂತ ಯಾವಾಗಲೂ ಸ್ಮರಣೆ ಮಾಡ್ತಾ ಇರೋದ್ರಿಂದ ಅಪ್ಪ ಎಲ್ಲೂ ದೂರ ಇರಲ್ಲ, ಮನಸ್ಸಲ್ಲೇ ಇರ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ಜೊತೆನೇ ಇದ್ದಾಗ ನಾವು ಸುಳ್ಳು ಹೇಳಂಗಿಲ್ಲ, ತಪ್ಪು ಮಾಡೋಕ್ಕೂ ಬಿಡಲ್ಲ ಅಪ್ಪ. ಯಾವುದೇ ರೀತಿಯೂ ನಮ್ಮಿಂದ ತಪ್ಪಾಗದೇ ಇರೋ ಹಂಗೆ ನಮ್ಮನ್ನ ದಾರಿನಲ್ಲಿ ನಡೆಸ್ತಿದ್ದಾರೆ, ಒಳ್ಳೆ ದಾರಿನಲ್ಲಿ ನಡೆಸ್ತಾ ಇದ್ದಾರೆ. ಆಮೇಲೆ ಪ್ರತಿ ಸಲಿನೂ ನಾನು ನನ್ನ ಪಾಡಿಗೆ ನಾನೇನೋ ಭಜನೆ ಹೇಳ್ಕೊತಾ ಇರ್ತೀನಿ. ಆವಾಗ ನನ್ನ ಮಗಳು ಇಲ್ಲಾಂದರೆ ಅಪ್ಪ ಈಗ ಇಲ್ಲಿ ಪ್ರವಾಸಕ್ಕೂ ಎಲ್ಲಾನು ಹೋದಾಗ ಅಪ್ಪ ಈಗ ಅಲ್ಲಿಗೆ ಹೋಗಿದ್ದಾರೆ ಅಂತಲ್ಲ, ಅಲ್ಲಿ ಹೋಗಿರ್ಬೋದಲ್ಲ, ಎಷ್ಟೊಂದು ಜನ ಹೋಗಿರ್ತಾರಲ್ಲ ಭಕ್ತರೆಲ್ಲ ಅಂತ ನಾನು ನೆನಪಿಸ್ಕೊಂತಿರ್ತೀನಿ ಮನೆಯಲ್ಲಿ. ಆಮೇಲೆ ನಾನು ಎಲ್ಲಾನು ಹೊರಗೆ ಹೋಗ್ಬೇಕು ಅಂತಂದರೆ ಸುಮ್ಮನೆ ಅಪ್ಪ ಐ ಲವ್ ಯು ಅಂತ ಹೇಳ್ಕೊಳ್ಳೋದು. ಆಮೇಲೆ ಅಪ್ಪ ದೇವ್ರ ಕೊನೆಯಲ್ಲಿ ಹೋಗ್ಬಿಟ್ಟು ಸರಿ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಕೊಳ್ಳೋದು. ಆಮೇಲೆ ನಾನಿಲ್ಲಿ ಆಶ್ರಮದಲ್ಲಿ ಬಂದಾಗ ನನಗೆ ತುಂಬ ಖುಷಿಯಾದಾಗ ಏನೇನು ನೆನಪಾಗ್ತಾವನ್ನೆಲ್ಲ ನೆನಪಿಸ್ಕೊಂಡು ಒಬ್ಬೊಬ್ಬಳೇ ನಗ್ತಿರ್ತೀನಿ ನಾನು. ನನಗೆ ತುಂಬ ಸಂತೋಷ ಆಗಿದ್ದಿಲ್ಲ ಆಶ್ರಮದಲ್ಲಿ ನಡೆದ ಘಟನೆಗಳು, ನನಗೆ ತುಂಬ ಸಂತೋಷ. ಆವತ್ತಲ್ಲಿ ಅಪ್ಪ ಅಲ್ಲಿ ಹೋದಾಗ ಈ ಥರ ಆಯ್ತಲ್ಲ, ಅಪ್ಪ ನನಗೆ ಈ ಥರ ಹೇಳೋದ್ರಲ್ಲ, ಅದೆಲ್ಲ ನೆನೆಸ್ಕೊಂಡೆ ನಾನು ಒಬ್ಬೊಬ್ಬಳೇ ಮಾತಾಡ್ಕೊತಿರ್ತೀನಿ ನಾನು. ಆಮೇಲೆ ನಗ್ತಿರ್ತೀನಿ. ಆಮೇಲೆ ನನ್ನ ಮಗಳು ಬಂದು ಕೇಳ್ತಾರೆ, ಯಾಕೆ ಒಬ್ಬೊಬ್ಬಳೇ ಮಾತಾಡ್ಕೊತೀಯ, ಯಾಕೆ ಒಬ್ಬೊಬ್ಬಳೇ ನಗ್ತಿರ್ತೀಯ ಅಂತ. ನಾನು ಹಂಗೇನೆ, ನನಗೆ ಹಂಗೆ ಇಷ್ಟ, ನಾನು ಹೆಂಗಾನ ಮಾಡ್ಕೊಂತೀನಿ ಬಿಡು ಅಂತ ಹೇಳ್ತೀನಿ. ಎಲ್ಲಿಗಾನ ಹೊರಗೆ ಹೋಗ್ಬೇಕು ಅಂತಂದ್ರೂ ನಮ್ಮ ಮನೆಯಲ್ಲಿ ಅಡುಗೆ ಕೋಣೆಗೂ ದೇವ್ರ ಕೋಣೆಗೂ ತುಂಬ ದೂರ ಇಲ್ಲ, 2 ಹೆಜ್ಜೆ ಇಟ್ಟರೆ ಅಡುಗೆ ಕೋಣೆ. ಅಂದರೆ ನಾನು ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡ್ತಿದ್ದೀನಿ ಅಂತಂದರೆ ಅಲ್ಲಿ ಅಪ್ಪ ನೋಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿರ್ತದೆ. ಯಾವಾಗಲೂ ಅಪ್ಪ ನೋಡ್ತಿದ್ದಾರೆ ನಾನು ಅಡುಗೆ ಮಾಡೋದನ್ನ. ಒಟ್ಟು ನಾನೆಲ್ಲ ಅವಾಗ ನಾನು ಮಾತಾಡ್ತಿರ್ತೀನಿ ಸುಮ್ಮನೆ, ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು ಎಲ್ಲ ಹೇಳ್ಕೊತಿರ್ತೀನಿ. ಹೋಗುವಾಗ ಅಪ್ಪ ಬರ್ತೀನಿ, ನಾನು ಇಲ್ಲೇ ಹೊರಗೆ ಹೋಗ್ಬೇಕಾದ್ರೂ ಬ್ಯಾಗ್ ಹಾಕೊಂಡಿದ ತಕ್ಷಣ ಒಳಗಡೆ ಹೋಗ್ಬಿಟ್ಟು ನಾನು ಹೋಗಿ ಬರ್ತೀನಿ, ಇಲ್ಲಿಗೆ ಇಂಥದಕ್ಕೆ ಹೋಗಿ ಬರ್ತೀನಿ ಅಂತ ಹೇಳೋದು ಅಭ್ಯಾಸ.
ಎಲ್ಲ ಸಣ್ಣ ಸಣ್ಣ ಅಭ್ಯಾಸಗಳೇ ಇವತ್ತು ನನ್ನನ್ನ ಇಲ್ಲ ಇಂಥ ಗುರು ಕೃಪೆಯನ್ನ ಅಪಾರವಾದಂತ ಒಂದು ಶಕ್ತಿ ಹತ್ರ ನನ್ನನ್ನು ತಂದಿದ್ದಾವೆ ಅಂತ ನಾನು ತುಂಬಾ ಸಂತೋಷ ಪಡ್ತೀನಿ. ನನಗೆ ಗೊತ್ತಿರ್ಲಿಲ್ಲ ನಾನು ಮಾಡೋವೆಲ್ಲ ಇದೆಲ್ಲ ಯಾರ ಸಣ್ಣ ಸಣ್ಣವು ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಂತಾರೋ ನನ್ನ ಅಂತ ಅನ್ನಿಸ್ತಿತ್ತು. ಬಟ್ ನಾನ್ ಮಾಡೋಂಥ ಸಣ್ಣ ಸಣ್ಣ ಪೂಜೆಗಳು, ಸಣ್ಣ ಸಣ್ಣ ಒಂದು ಈ ಕೆಲಸಗಳೇ ನನ್ನನ್ನ ಅಪಾರವಾದಂತ ಅಪ್ಪನ ಕೃಪೆ ಹತ್ರ ನನ್ ಸಿಗೋ ತರ ಮಾಡಿದಾವೆ. ನಾನು ಅದಕ್ಕೆ ಅಪ್ಪನ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ನಾನು ಬೇಡ್ಕೊಂತೀನಿ. ಮತ್ತೆ ಮನೆಯಲ್ಲಿ ಮಂಗಳಾರತಿ ಬೆಳಗುವಾಗ ನಾನು ಮಂಗಳಾರತಿ ಬೆಳಗಿರಿ ಶ್ರೀ ಕ್ಷೇತ್ರಕ್ಕೆ ಅಂತ ಮಂಗಳಾರತಿ ಹೇಳ್ತೇನೆ. ನಾನು ನಮ್ಮ ಮನೆಯಲ್ಲಿ ಮಂಗಳಾರತಿ ಕೈ ಹಿಡ್ಕೊಂಡು ನಿಂತಿರ್ತೀನಲ್ಲ ಅಷ್ಟೇ, ನಾನು ದೊಡ್ಡೇರಿನಲ್ಲಿ ಆರ್ಚಿಂದ ಹೊರಗಡೆ ಅಲ್ಲಿ ನಿಂತ್ಕೊಂಡು ಹೇಳ್ತಿರ್ತೀನಿ ಮಂಗಳಾರತಿ ಬೆಳಗಿರಿ ಶ್ರೀ ಕ್ಷೇತ್ರಕ್ಕೆ. ನಾನು ಇಡೀ ಇಲ್ಲಿ ದೊಡ್ಡೇರಿನ ಕ್ಷೇತ್ರಕ್ಕೆ ನಾನು ಮಂಗಳಾರತಿ ಬೆಳಗ್ತಿರ್ತೀನಿ. ಚಿತ್ರದುರ್ಗ ಮನೆಯಲ್ಲಿ ಮಂಗಳಾರತಿ ಇಟ್ಕೊಂಡಿರ್ತೀನಿ ಅಷ್ಟೇ. ಆದ್ರೆ ಇಲ್ಲಿ ನಾನು ಆರ್ಚ್ ಮುಂದೆ ನಿಂತ್ಕೊಂಡು ಇಡೀ ದೊಡ್ಡೇರಿನೇ ನೋಡ್ತಿರ್ತೀನಿ. ಅಪ್ಪ ಕೂತಿರೋದನ್ನ, ಕನ್ನೇಶ, ಇವಾಗ ಸದ್ಭಕ್ತ ಭವನ ಎಲ್ಲದಕ್ಕೂ ಸೇರಿಸಿ ನಾನು ಇಷ್ಟೊಂದು ಎಲ್ಲದಕ್ಕೂ ಮಂಗಳಾರತಿ ಮಾಡ್ತಿರ್ತೀನಿ. ಅದು ನನಗೆ ತುಂಬಾ ಸಂತೋಷ ನನಗೆ ಕೊಡ್ತಿರ್ತತೆ ಅದು. ಮತ್ತೆ ನನ್ಗೆ ಅದು ಮರೆಯೋಕೆ ಆಗಲ್ಲ. ಯಾವಾಗ್ಲೂ ಮಂಗಳಾರತಿ ಅಂದ ತಕ್ಷಣ ಇಡೀ ದೊಡ್ಡೇರಿನೇ ನನ್ನ ಕಣ್ಮುಂದೆ ಬಂದ್ಬಿಟ್ಟು ನಮ್ಮ ಮನೇಲಿ ಬಂದ್ಬಿಟ್ಟಿರ್ತದೆ ನನಗೆ. ಹೌದು, ನನ್ಗೆ ಈ ರೀತಿಯಾಗಿ ನೀವು ಮನೆಯಲ್ಲೇನೆ ದೊಡ್ಡೇರಿಯನ್ನ ಕಂಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಹೌದು, ಖಂಡಿತ. ಶ್ವೇತಾ ಅವರೇ, ನಿಮ್ಮ ಕುಟುಂಬದ ಸದಸ್ಯರು ಯಾವ ರೀತಿ ಬದಲಾವಣೆ ಆಗಿದ್ದಾರೆ ಅನ್ನೋದನ್ನ ನಮ್ಮ ಜೊತೆ ಹಂಚ್ಕೊಡ್ತೀರಾ? ನಮ್ಮ ಗಂಡನ ಮನೆಯಲ್ಲಿ ಎಲ್ಲರೂ ಅವ್ರ ಆಧ್ಯಾತ್ಮಿಕ ಜೀವಿಗಳೇ. ಅವರು ಇನ್ನು ನನ್ನ ಮಕ್ಕಳು ತಗೊಂಡ್ರೆ ಅವ್ರು ಹುಟ್ಟುತ್ತಾನೆ ಆಧ್ಯಾತ್ಮಿಕ ಜೀವಿಗಳಾಗ್ಬಿಟ್ಟಿದ್ದಾರೆ. ಇನ್ನು ನಮ್ಮ ತಂದೆ ತಾಯಿ, ಅಣ್ಣ, ಅಕ್ಕ ಎಲ್ಲ ಇದ್ದಾರೆ. ಅವರು ಅಕ್ಕ ಭಾವ ಎಲ್ಲ ಅವರು ಆಶ್ರಮಕ್ಕೆ ಬರ್ತಾರೆ. ಅವರು ಸಹ ಆಧ್ಯಾತ್ಮಿಕ ಹಾದಿಯಲ್ಲಿ ಬರ್ತಿದ್ದಾರೆ. ಇವಾಗ ಅಪ್ಪನ ಆಶೀರ್ವಾದದಿಂದ ಕೃಪೆಯಿಂದ ಅವರು ಸಹ ಬರ್ತಾ ಇದ್ದಾರೆ ಆಶ್ರಮಕ್ಕೆ. ಮತ್ತೆ ನಮ್ಮ ಅಣ್ಣ ಅತ್ತಿಗೆ ಅವರು ಬರ್ತಿದ್ದಾರೆ. ನಮ್ಮ ತಂದೆ ತಾಯಿನೂ ಅವರು ಯಾವಾಗಲಾದ್ರೂ ನಾವು ಬಂದಾಗ ಕರ್ಕೊಂಡು ಬರ್ತೀವಿ. ಅವ್ರಿಗೂ ಸ್ವಲ್ಪ ವಯಸ್ಸಾಗಿದೆ. ನಮ್ಮ ಯಾವ ರೀತಿ ಅಂದರೆ ನಮ್ಮ ತಂದೆ ತುಂಬ ಕೋಪಿಷ್ಟ್ರು. ಆಮೇಲೆ ಅವರು ತುಂಬ ಚಂಚಲ ಸ್ವಭಾವ. ಮತ್ತು ಅವರಿಗೆ ಅವರಿಗೆ ಎಲ್ಲ ಕೆಟ್ಟ ಅಭ್ಯಾಸಗಳೇ ಜಾಸ್ತಿ ನಮ್ಮ ಅಪ್ಪಾಜಿ ಅವರಿಗೆ, ನಮ್ಮ ತಂದೆಯವರಿಗೆ. ಆದ್ರೂ ಅವರು ಎಷ್ಟು ಮತ್ತೆ ಎಲ್ಲ ಬರೀ ಅವರ ಫ್ರೆಂಡ್ಸ್ ಸಮೇತ ಹಾಗೆ ಇರೋದು ಅವರೆಲ್ಲ ಎಲ್ಲರೂ ಅಂತ. ನಮ್ಮ ತಂದೆಯವರು ಸಹ ಅಪ್ಪನ ಈಗ ಒಂದು ಹೆಚ್ಚಂದ್ರೆ ಒಂದು 10 ಸಲ ನಾವು ಬಂದಾಗೆಲ್ಲ ಬರ್ತಿರ್ತಾರೆ. ಒಂದು 10-15 ಸಲ ಬಂದಿರ್ಬೋದು ನಮ್ಮ ಅಪ್ಪಾಜಿ ಅವರು ಸಹ. ಆಮೇಲೆ ಪ್ರತಿ ವರ್ಷ ಸತ್ಸಂಗದಲ್ಲಿ ನಮ್ಮ ಮನೇಲಿ ಸತ್ಸಂಗ ಆದಾಗ ನಮ್ಮ ಅಪ್ಪಾಜಿ ಬರ್ತಾರೆ, ಯಾವಾಗ್ಲೂ ಬರ್ತಾರೆ. ಅವರು ನಾವು ಹೇಳಿದ ಮಾತು ಯಾರ ಮಾತು ಕೇಳೋರೇ ಅಲ್ಲ. ಅವರು ಅಷ್ಟು ಕೆಟ್ಟ ಅಭ್ಯಾಸಗಳು ಇತ್ತು, ಹೇಳಿದ ಮಾತು ಯಾರನ್ನು ಕೇಳೋದೇ ಇಲ್ಲ, ಅಷ್ಟು ಕೋಪನು. ಆದರೂ ನಮ್ಮ ಅಪ್ಪಾಜಿಯವರು ಈಗ ಅಪ್ಪನ ಕೃಪೆಯಿಂದ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದಲೂ ನಮ್ಮ ಅಪ್ಪಾಜಿ ಎಷ್ಟು ಸೌಮ್ಯ ಆಗ್ಬಿಟ್ಟಿದ್ದಾರೆ ಅಂತಂದರೆ ಅಷ್ಟು ಪರಿವರ್ತನೆ ಆಗ್ಬಿಟ್ಟಿದ್ದಾರೆ ನಮ್ಮ ಅಪ್ಪಾಜಿ. ಅದು ನನಗೆ ತುಂಬ ಸಂತೋಷ. ಅದು ಪವಾಡನೇ. ಅದು ಎಲ್ಲ ನಮ್ಮ ಜೀವನನೇ ಪವಾಡ ಆದರೆ, ಅಪ್ಪನ ಕೃಪೆಯಿಂದ ನಮ್ಮ ಜೀವನನೇ ಒಂದು ಪವಾಡದ ಥರ ಆದರೆ, ನಮ್ಮ ಅಪ್ಪಾಜಿ ಬದಲಾವಣೆ ಆಗಿರೋದೇ ನನಗೆ ಇನ್ನೂ ದೊಡ್ಡ ಪವಾಡ. ಅದು ಅಷ್ಟು ಹೌದು. ಅವರು ಎಲ್ಲ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಬಿಟ್ಟಿದ್ದಾರೆ. ಅವರು ಎಲ್ಲ ಏನೇನು ಕೆಟ್ಟ ಅಭ್ಯಾಸ ಅಂದರೆ ಅವರು ಸಿಗರೇಟ್ ಸೇದೋದ್ರಿಂದ ಹಿಡಿದು, ಬೀಡಿ ಸೇದೋದ್ರಿಂದ ಹಿಡಿದು, ಅವರು ಡ್ರಿಂಕ್ಸ್ ಮಾಡೋದ್ರಿಂದ ಹಿಡಿದು ಎಲ್ಲವನ್ನೂ ಬಿಟ್ಬಿಟ್ಟು ಅವರು ಎಷ್ಟು ಅಂದರೆ ಸಾತ್ವಿಕರಾಗ್ಬಿಟ್ಟಿದ್ದಾರೆ. ಅವರು ಯಾರು ಏನೇ ಹೇಳಿದ್ರು, ನಮ್ಮ ಮಕ್ಕಳು ಹೇಳಿದ್ರು ಸಮೇತ ಒಂದು ಕೋಪ ಇಲ್ಲ. ಯಾರು ಏನೇ ಹೇಳಿದ್ರು ಅದನ್ನ ಶಾಂತವಾಗಿ ಕೇಳಬೇಕು ಅಂತ ಅವರು ತುಂಬ ಬದಲಾವಣೆ ಆಗ್ಬಿಟ್ಟಿದ್ದಾರೆ. ಅವರು ನನಗೆ ನೋಡಿದಾಗ ಒಂದೊಂದ್ಸಲ ಕೂತಾಗ ನಮ್ಮ ಅಪ್ಪಾಜಿ ಹೇಗಿದ್ರು ಅಂತ ನೆನಪಿಸ್ಕೊಂಡಾಗ ಚಿಕ್ಕವರಿದ್ದಾಗ, ಈಗ ನೋಡ್ತಿರೋದು ನಾವೇ ಬೈದ್ರು ನಮ್ಮ ಅಪ್ಪಾಜಿ ನಮ್ಗೆ ವಾಪಸ್ ಬೈಯಲ್ಲ. ಇವಾಗ ಏನಾದರೂ ಹಿಂಗೆ ಮಾಡಿದ್ಯಾ ಅಂತ ನಾವೇ ಒಂದ್ಸಲಿ ಬೈದ್ರು ಅವ್ರು ತಿರುಗಿಸಿ ಬೈಯಲ್ಲ. ಇವಾಗ ಅಷ್ಟು ಶಾಂತ ಸ್ವಭಾವ ಆಗ್ಬಿಟ್ಟಿದ್ದಾರೆ. ಅದು ಇಲ್ಲಿಗೆ ಅಪ್ಪನಿಗೆ ಆಶ್ರಮಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ, ಅದಕ್ಕಿಂತ ಮುಂಚೆ ಏನಲ್ಲ. ನನಗೆ ತುಂಬ ಸಂತೋಷ ಆಗುತ್ತೆ ಇಷ್ಟೊಂದು ಬರುತ್ತೆ. ನಮ್ಮಮ್ಮ ಅವರು ಸಹ ಇವಾಗ ಪ್ರತಿದಿನ ನಾಮಸ್ಮರಣೆ ಮಾಡ್ತಾರೆ. ಅವರು ಸಹ ಪ್ರತಿದಿನ ಬೆಳಿಗ್ಗೆ ಸಂಜೆ ಸಮಯ ಸಿಕ್ಕಾಗೆಲ್ಲ ಮಾಡ್ತಾರೆ. ಅವರು ಸಹ ಚೆನ್ನಾಗಿ ಈ ಥರ ಎಲ್ಲ ಆಶ್ರಮಕ್ಕೆ ಬರೋದು, ಅವರು ಸ್ಮರಣೆ ಮಾಡೋದೆಲ್ಲ ನೋಡಿ ನನಗೆ ತುಂಬ ಸಂತೋಷ ಆಗುತ್ತೆ. ಅಂದರೆ ಇಡೀ ನಮ್ಮ ಫ್ಯಾಮಿಲಿನೂ ಸಮೇತ, ಕುಟುಂಬದವರು ಸಮೇತ ಅಪ್ಪ ಕೃಪೆ ಮಾಡಿ ಆಶೀರ್ವಾದದಿಂದ ಅಪ್ಪನು ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ. ಇದು ನನಗೆ ತುಂಬ ಸಂತೋಷ. ಅಪ್ಪನ ಕೃಪೆ ಇಷ್ಟೊಂದು ನಮಗೆ ಗಾಢವಾಗಿ ಸಿಕ್ಕಿರೋದಕ್ಕೆ ನಾನು ಯಾವಾಗಲೂ ಅಪ್ಪನಿಗೆ ಕೃತಜ್ಞನಾಗಿರ್ತೀನಿ. ಶ್ವೇತಾ ಅವರೇ, ಇದೆಲ್ಲ ನಿಮ್ಮ ಕುಟುಂಬದ್ದಾಯ್ತು, ಬದಲಾವಣೆ ಎಲ್ಲ ಕುಟುಂಬದ ಅಂತ ಹೇಳಿದ್ರಿ.
ಈಗ ನಿಮ್ಮ ವೈಯಕ್ತಿಕವಾಗಿ ನೀವು ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗಿದ್ದೀರಾ ಅನ್ನೋ ತಿಳಿಸ್ತೀರಾ? ಅಪ್ಪ ನಾನು ಆಶ್ರಮಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿ ಈಗ 14ರಿಂದ 15 ವರ್ಷ ಆಗ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಅವಗುಣಗಳು ಏನು ಕೆಟ್ಟದಾಗಿದ್ವ ಎಲ್ಲವನ್ನು ಅಪ್ಪ ತೊಡೆದಾಕಿ ಮತ್ತೆ ಇವಾಗ ನಾನು ಅಪ್ಪ ದತ್ತ ಭಿಕ್ಷುಕೆ ಅಂತ ಹೋದಾಗ ಎಲ್ಲ ಹೋಗಿ ಭಿಕ್ಷುಕೆ ಹೋಗ್ಬೇಕಾದ್ರೆ ನಾನು ಹೋಗ್ತೀನಿ ಅಂತ ಜೋಳಿಗೆ ಹಾಕೊಂಡು ಹೋಗ್ತಿದ್ದೆ. ಹಾಕೊಂಡು ಹೋದಾಗ ಅವ್ರ ಮನೆ ಮುಂದೆ ನಿಂತ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳಬೇಕು, ಭವತಿ ಭಿಕ್ಷಾಂದೇಹಿ ಅಂತ ಹೇಳಬೇಕು ಅಂತ ಹೇಳ್ತಿತ್ತು. ನನಗೆ ಹೇಳಕ್ಕಾಗ್ತಿರ್ಲಿಲ್ಲ, ಹೆಂಗ್ ಕೇಳೋದು ಹೋಗಲ್ಲಿ ಅಂತ ಅನ್ನಿಸ್ತಿತ್ತು. ಆಮೇಲೆ ಅಪ್ಪನೇ ಮುಂದೆ ಹೋಗ್ತಿತ್ತು, ನಾವು ಹಿಂದೆ ಹೋಗ್ತಿದ್ವಿ. ಅವಾಗ ಅಯ್ಯೋ ಸಾಕ್ಷಾತ್ ಭಗವಂತನೇ ಹೋಗ್ತಾ ಇದ್ದಾರೆ ಎಲ್ಲ ಕೇಳೋದಕ್ಕೆ ಅಂತ ನಾವು ನೋಡು ಎಷ್ಟು ಅಂದರೆ ನಮ್ಗೆ ಹೆಂಗಪ್ಪ ಕೇಳೋದು ಅವ್ರನ್ನ ಅನ್ನಿಸ್ತಿತ್ತು. ಆಮೇಲೆ ನನಗೆ ಹೋಗ್ತಾ ಅದು ಕಡಿಮೆಯಾಗಿ ನಾನು ಇವಾಗೆಲ್ಲರೂ ಹೋದಾಗ ಓಂ ನಮಃ ಶಿವಾಯ ಭವತಿ ಭಿಕ್ಷಾಂದೇಹಿ ಒಂದು ಮನೇಲಿ ಕೇಳಿದಾಗ ಒಂಥರ ಕೇಳಕ್ಕೆ ಹಿಂದೆ ಮುಂದೆ ಅನ್ನಿಸ್ತಿತ್ತು ನನಗೆ, ಹೆಂಗಪ್ಪ ಕೇಳೋದು. ಎರಡನೇ ಮನೇಲಿ ಹೋದಾಗ ಅದೇ ಇರಿಸು ನನಗೆ ನಾವೇನು ಕೇಳೋದು ಭಿಕ್ಷೆ ಅವ್ರು ಹೇಳ್ತಿದ್ರು ಇವರು ಎಲ್ಲ ಸರಬಳೆ ಎಲ್ಲ ಹಾಕೊಂಡ್ಬಂದಿದ್ದಾರೆ, ಒಳ್ಳೆ ಸೀರೆ ಉಟ್ಕೊಂಡ್ಬಂದಿದ್ದಾರೆ, ಇವರೇನು ಭಿಕ್ಷೆ ಕೇಳಕ್ಕೆ ಬಂದಾರೆ ಅಂತ ಒಂದ್ಸಲಿ ಅಂದ್ರು. ಅವಾಗ ನನಗೆ ಅಯ್ಯೋ ಹೌದೇನೋ ಅಂತ ಅನಿಸ್ತಿತ್ತು. ಆಮೇಲೆ ಮತ್ತೆ ಇನ್ನೊಂದು ಮನೆಯಾಗ ಹೋದಾಗ ನನಗೆ ಆ ಭಾವನೆ ಹೋಯಿತು. ನನಗೆ ನಾನು ಭಿಕ್ಷೆ ಕೇಳಕ್ಕೆ ಬಂದೀನಿ, ಅಪ್ಪ ಮುಂದೆ ಅವರು ಹಿಂದೆ ಹೋದ್ರು. ಹಂಗೆ ನನ್ನಲ್ಲಿರ್ತಕ್ಕಂಥ ನಾನು ಹಿಂಗೆ ಕೇಳೋದು ನಾನು ಅನ್ನೋದು ಅಹಂಕಾರ ಎಲ್ಲ ಕಳೆದೋಯ್ತು. ಆಶ್ರಮಕ್ಕೆ ಬಂದಾಗಲೂ ಅಷ್ಟೇನೆ ಎಲ್ಲ ಸೇವೆ ಮಾಡ್ಬೇಕಾದ್ರೆ ಕಸ ಗುಡಿಸ್ತಿದ್ವಿ, ಅಡುಗೆ ಮನೆಯಲ್ಲೆಲ್ಲ ಕೆಲಸ ಮಾಡೋದು ಎಲ್ಲ ಮಾಡ್ತಿದ್ವಿ. ಆಮೇಲೆ ಲೆಟ್ರಿನು ಬಾತ್ರೂಮು ಎಲ್ಲ ತೊಳೆಯುವಾಗ ನನಗೆ ಅದನ್ನ ಹೆಂಗಪ್ಪ ತೊಳೆಯೋದು ಅನ್ನಿಸ್ತಿತ್ತು ಮೊದಲಿಗೆ. ಆಮೇಲೆ ಎಲ್ಲವೂ ಅಪ್ಪಂದೇ, ಅಪ್ಪ ಎಲ್ಲ ಸೇವೆನೂ ಅಪ್ಪಂದೇ ಆಗಿರುವಾಗ ಎಲ್ಲ ನಾವು ಹಂಗೆ ಅಂದ್ಕೊಂಡ್ರೆ ಹೆಂಗೆ ಅಂತ ಅದನ್ನು ಸಮೇತ ನಾನು ಅನ್ನೋದನ್ನ ತೊಡೆದು ಹಾಕಿ ಅಪ್ಪ ಇವಾಗ ಎಲ್ಲವನ್ನೂ ಒಂದೇ ಅಂತ ತಿಳ್ಕೊಬೇಕು. ಗುರು ಕೃಪೆ ಗುರು ಸೇವೆ ಎಲ್ಲ ಒಂದೇನೆ ಅಂತ, ಗುರು ಸೇವೆ ಅಂದಮೇಲೆ ಚಿಕ್ಕದಿರಲಿ ದೊಡ್ಡದಿರಲಿ ಅದು ಎಲ್ಲ ಒಂದೇನೆ ಅನ್ನೋ ಥರ ಒಳ್ಳೆ ಭಾವ ನಾನು ಅನ್ನೋ ಅಹಂಕಾರನ ತೊಳೆದು ನನಗೆ ಮತ್ತೆ ಸೇವೆ ಮಾಡೋಕ್ಕೆ ಹೊರತು. ಪ್ರತಿ ಸಲ ನಾನು ಆಶ್ರಮಕ್ಕೆ ಬಂದಾಗಲೂ ನನಗೆ ನಾನು ಅನ್ಕೊತಿದ್ದೆ ನಾನು ಮದುವೆ ಆದಾಗ ಒಂದು ದೊಡ್ಡ ಕುಟುಂಬಕ್ಕೆ ನನ್ನ ಮನೇಲಿ ತುಂಬ ಜನ ಇರಬೇಕು, ನಾನು ಅಂಥ ಮನೆಗೆ ಹೋಗಬೇಕು ಅಂತ ಅನ್ಕೊತಿದ್ದೆ. ಅವಾಗ ಅನ್ಕೊತಿದ್ದೆ. ಆಮೇಲೆ ಮದುವೆ ಯಾರಾದ್ರು ಹಿಂಗಪ್ಪ ನನ್ನ ನೋಡೋಕೆ ಬಂದರು ಎಲ್ಲ ಅವ್ರಿಗೆ ತಂದೆ ತಾಯಿನೇ ಇರ್ತಿದ್ದಿಲ್ಲ. ಒಂದಿಬ್ಬರು ನೋಡೋಕೆ ಬಂದಾಗ ತಂದೆ ತಾಯಿ ಇರಲಿಲ್ಲ, ಬರೀ ಹುಡುಗ ಅಕ್ಕ ಇದ್ದರು, ಅವರು ರಿಜೆಕ್ಟ್ ಆದರು. ಹಿಂಗೆ 1-2-3 ಬಂದಾಗ ಯಾರೂ ಇರಲಿಲ್ಲ. ಈಗ ನಮ್ಮ ಮನೆಯವರು ಬಂದಾಗ ಅವರು ತಂದೆ ತಾಯಿ ಅಕ್ಕ ಎಲ್ಲ ಇದ್ದಾರೆ ಅಂತ ಅಂದರು. ಇಷ್ಟೇ ಜನ ಅಲ್ಲ ಅನ್ಕೊತಿದ್ದೆ ನಾನು ಅವಾಗ, ಅಯ್ಯೋ ಇಷ್ಟೇ ಜನ ಇದ್ದಾರೆ ಅಂತ. ಇವಾಗ ನಮ್ಮನೆಯವ್ರ ಅಣ್ಣ ಅತ್ತಿಗೆ ಎಲ್ಲ ಇದ್ದಾರೆ, ಅವರು ಸಹ ನಮಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಅವರು ಸಹ ಗುರು ಭಕ್ತರು ಆಗಿದ್ದಾರೆ. ಹಾಗಾಗಿ ಇವಾಗ ಏನನ್ಸುತ್ತೆ ಅಂದರೆ ಅಪ್ಪ ಇಷ್ಟೊಂದು ದೊಡ್ಡ ಕುಟುಂಬ, ಆಶ್ರಮ ಅನ್ನೋ ಒಂದು ಕುಟುಂಬದಲ್ಲೇ ನಮ್ಮನ್ನು ಸೇರಿಸ್ಕೊಂಡಿದ್ದಕ್ಕೆ ನಾನು ಅಪ್ಪಗೆ ಕೃತಜ್ಞತೆಯಿಂದ ನಮಸ್ಕಾರ ಮಾಡ್ತೀನಿ. ಯಾವಾಗಲೂ ಅಪ್ಪನಿಗೆ ಚಿರಋಣಿ ಆಗಿರ್ತೀನಿ. ಇಲ್ಲ ಆಶ್ರಮಕ್ಕೆ ಬಂದುಬಿಟ್ರೆ ಎಲ್ಲ ಭಕ್ತರ ಜೊತೆ ನನ್ನನ್ನು ಸೇರಿಸ್ಕೊಂಡಿದ್ದೆ, ನಾನು ಇಲ್ಲಿ ಇದ್ದೀನಲ್ಲ, ನನಗೆ ತುಂಬ ಸಂತೋಷ ಆಗುತ್ತೆ. ಯಾವಾಗಲೂ ನಾನು ಆಶ್ರಮಕ್ಕೆ ಅಂತ ಬಂದಾಗ ಅಪ್ಪನೇ ನಮಸ್ಕಾರ ಮಾಡಿದಾಗ ಅಪ್ಪ ಏನೋ ಆಶೀರ್ವಾದ ಮಾಡಿ ನಗು ಮುಖದಿಂದ ನೋಡ್ತಿರುತ್ತಾ ನನ್ನ ತಲೆಯಲ್ಲಿ ಅದೇ ಇರುತ್ತೆ ಯಾವಾಗಲೂ. ಮತ್ತೆ ನಾನು ಮನೆಗೆ ಹೋಗಿ ಮತ್ತೆ ನಾನು ಆಶ್ರಮಕ್ಕೆ ಬರೋವರೆಗೂ ನನ್ನ ತಲೆನಲ್ಲಿ ಅಪ್ಪನ ಮುಖ, ಬೆಳಗ್ಗೆ ಎದ್ರೆ ಕುಂತ್ರೆ ನಿಂತ್ರೆ ಅಪ್ಪನ ಮುಖ, ಆಮೇಲೆ ನಾಮಸ್ಮರಣೆ ಜೊತೆಗೆ ನಾನು ಭಜನೆ ಹಾಡಿಕೊಳ್ಳೋದು ನಾಮಸ್ಮರಣೆ ಇರುತ್ತೆ. ಮನೆಯಲ್ಲಿ ಪೂಜೆ ಮತ್ತು ನನ್ನೇನು ಮನೆಯಲ್ಲಿ ಏನೋ ನಿತ್ಯ ಕರ್ಮಗಳು ಏನೇ ಮಾಡ್ತಿದ್ರು ಅದ್ರ ಜೊತೆಗೆ ಇದು ನಡೀತಾನೆ ಇರುತ್ತೆ. ಯಾವಾಗಲೂ ಅಪ್ಪನ ಮುಖ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಮನಸ್ಸಲ್ಲೇ ಅಪ್ಪ ಐ ಲವ್ ಯು ಅಂತ ಅಂದ್ಕೊಳ್ಳೋದು ನಾನು ಯಾವಾಗಲೂ ಅವೆಲ್ಲ ಇರ್ತದೆ. ವೈಯಕ್ತಿಕವಾಗಿ ನನ್ನನ್ನು ತುಂಬ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಯಾವುದೂ ಸಮೇತ ನಾನು ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು. ಆಮೇಲೆ ಅಪ್ಪ ಹೇಗಿರಬೇಕು, ನಮ್ಮನ್ನು ಪ್ರತಿಯೊಬ್ಬರು ಜೊತೆನೂ ನಾವು ಹೇಗಿರಬೇಕು ಅಂತನೂ ಅಪ್ಪ ಹೇಗೆ ನಡ್ಕೋಬೇಕು, ನಾವು ಹೇಗಿರಬೇಕು, ನಾವು ಹೇಗಿದ್ರೆ ಭಗವಂತನಿಗೆ ಚಂದ ಅಂತ ಎಲ್ಲನೂ ನನಗೆ ಗೊತ್ತಿಲ್ಲದೆ ನಾನು ಬದಲಾವಣೆ ಆಗ್ಬಿಟ್ಟಿದ್ದೀನಿ. ಯಾರೂ ಹೇಳ್ಕೊಟ್ಟಿಲ್ಲ ಬದಲಾಗಿ ಅಂತ ಹೇಳಿಲ್ಲ. ನಮ್ಮ ಆಶ್ರಮಕ್ಕೆ ನಾವು ಬಂದಾಗಿಂದ ನೀವು ಹೀಗಿರಿ ಅಂತ ಯಾರೂ ಹೇಳಿಲ್ಲ ಆಶ್ರಮದಲ್ಲಿ.
ನೀವು ಹೀಗಿರಿ ಅಂತ ಹೀಗಿರ್ಲೇಬೇಕು ಅಂತ ಯಾವುದೇ ರೀತಿ ಒತ್ತಡನೂ ಇಲ್ಲ ಇಲ್ಲಿ. ಆದರೂ ನಮಗೆ ಗೊತ್ತಿದೆ ನಾವು ಇಷ್ಟೊಂದು ಬದಲಾವಣೆ ಆಗಿಬಿಟ್ಟಿದ್ದೀನಿ ನಾನು. ನನಗೆ ತುಂಬ ಸಂತೋಷ ಆಗುತ್ತೆ ಅಪ್ಪನ ಕೃಪೆಯಿಂದ ನಾವು ಇಷ್ಟೊಂದೆಲ್ಲ ಬದಲಾವಣೆ ಮಾಡಿದ್ದೆ ಅಂತ ನನಗೆ. ಆಮೇಲೆ ಆಶ್ರಮದಲ್ಲಿ ಬಂದಾಗ ಪ್ರತಿಯೊಬ್ಬರು ಸಹ ಅವರು ಎಷ್ಟೊಂದು ಓದಿರ್ತಾರೆ, ಎಷ್ಟು ದೊಡ್ಡ ದೊಡ್ಡ ಕೆಲಸದಲ್ಲಿ ಇರ್ತಾರೆ, ಆದರೂ ಸಹ ಪಾಪ ಅವ್ರು ಯಾವುದೂ ಈ ಕೆಲಸದಲ್ಲಿ ಇಲ್ಲೇನೋ ಏನೂ ಇಲ್ಲ ಅನ್ನೋ ಅವ್ರು ಸೇವೆ ಮಾಡೋದನ್ನ ನೋಡಿದ್ರೆ ನನಗೆ ಅಯ್ಯೋ ನಾವೇನು ಅಲ್ಲ ಅವ್ರ ಮುಂದೆ ಅನಿಸುತ್ತೆ. ನಾವೇನು ಅಲ್ಲ, ನಾವು ನೋಡಿದ್ರೆ ಎಷ್ಟು ಅಹಂಕಾರ ಪಡ್ತೀವಿ ಇದನ್ನು ಮಾಡೋದಕ್ಕೆ ಅದನ್ನು ಮಾಡೋದಕ್ಕೆ ಅಂತೀವಿ. ಅವರೆಲ್ಲ ನಾವೇನು ಅಲ್ವೇನೋ ಅನ್ನೋದ್ರೆ ಅವರು ಸೇವೆ ಮಾಡ್ತಿರ್ತಾರೆ. ನನಗೆ ಅದನ್ನೆಲ್ಲ ನೋಡಿದಾಗ ನಾನು ಯಾವಾಗ ಹಿಂಗೆ ಸೇವೆ ಮಾಡೋದು. ಅದರ ಮತ್ತು ದಾವಣಗೆರೆ ಭಕ್ತರು ಪ್ರತಿ ವಾರ ಬರ್ತಾರೆ. ಅವರು ಬಂದು 7 ಗಂಟೆಗೆ ಬರ್ತಾರೆ. ಅವರೆಲ್ಲ ಬಂದು ಎಷ್ಟು ಸೇವೆ ಮಾಡೋದನ್ನು ನೋಡಿದ್ರೆ ನಾನು ಯಾವಾಗ ಬರೋದು ವಾರ ನಾನು ಯಾವಾಗ ಬಂದು ಸೇವೆ ಮಾಡೋದು ಯಾವಾಗಲೂ ಅನ್ನಿಸ್ತಾನೆ ಇರುತ್ತೆ ನನಗೆ. ಆಮೇಲೆ ನನ್ನ ವೈಯಕ್ತಿಕವಾಗಿ ಸಮೇತ ನಾನು ಸಾಧನೆ ಮಾಡ್ಕೋಬೇಕು, ನಾನು ಗುರು ಕೃಪೆ ಪಡ್ಕೋಬೇಕು. ಬರೀ ಬಂದೆ ಹೋದೆ ಊಟ ಪ್ರಸಾದ ಮಾಡಿದೆ ಹೋಗ್ತೀನಿ ಬರ್ತೀನಿ, ಏನು ಸಾಧನೆ ಮಾಡಲಿಲ್ವಲ್ಲ ನಾನೇನು ಸಾಧನೆ ಮಾಡ್ಕೋಬೇಕು, ಗುರು ಕೃಪೆ ಪಡ್ಕೋಬೇಕು ನಾನು ಈ ಜನ್ಮದಲ್ಲೇ ಅಂತ ಯಾವಾಗಲೂ ನನಗೆ ಅನ್ನಿಸ್ತಾ ಇರ್ತೈತೆ. ಆಮೇಲೆ ನಮ್ಮೂರಲ್ಲಿ ಆಂಜನೇಯ ದೇವ್ರು ಇದ್ದಿದ್ದರಿಂದ ನನಗೆ ಯಾವಾಗಲೂ ಆಂಜನೇಯಂದು ಒಂದು ಇದನ್ನು ಹಾಕೋರು, ಏನು ಕ್ಯಾಸೆಟ್ ಹಾಕೋರು ಪ್ರತಿ ಅಲ್ಲಿ. ಅವಾಗ ಅನ್ನಿಸ್ತಿತ್ತು ನನಗೆ ಅವಾಗೇನು ಗೊತ್ತಾಗ್ತಿದ್ದಿಲ್ಲ ಆಂಜನೇಯ ಎಷ್ಟು ಪರಮ ಭಕ್ತ ಆಗಿದ್ದ ರಾಮನ್ಗೆ. ಯಾವಾಗಲೂ ಜೈ ಶ್ರೀರಾಮ್ ಅಂತ ಯಾವಾಗಲೂ ಸ್ಮರಣೆ ಮಾಡ್ತಿದ್ರು ದೇವ್ರದ. ರಾಮನ್ ಬಿಟ್ಟರೆ ಅವ್ರು ಯಾವಾಗಲೂ ಬೇರೆ ಯಾವುದೂ ಇಲ್ಲ, ರಾತ್ರಿ ಆಗಲಿ ಹಗಲು ಆಗಲಿ ಯಾವಾಗಲೂ ಜೈ ಶ್ರೀರಾಮ್ ಅಂತ ಸ್ಮರಣೆ ಮಾಡ್ತಿದ್ದ. ಕ್ಯಾಸೆಟಲ್ಲಿ ಹಾಕ್ತಿದ್ರು. ನನಗೆ ಅವಾಗ ಅದ್ರ ಗೊತ್ತಾಗ್ತಿದ್ದಿಲ್ಲ ಅದು ಏನು, ಅವ್ರು ಯಾಕೆ ಹಂಗಿದ್ದಾರೆ ಅಂತ. ಇವಾಗ ಅನಿಸುತ್ತೆ ಅಷ್ಟು ಭಕ್ತಿ ನಮಗೂ ಕೊಡಲಿ ಭಗವಂತ, ಅಪ್ಪ ನಮಗೆ ಅಷ್ಟು ಭಕ್ತಿ ಕೊಡಲಿ, ದೃಢವಾಗಿರ್ತಕ್ಕಂಥ. ಹೆಂಗೆ ಆಂಜನೇಯ ತನ್ನ ಪ್ರಭು ಶ್ರೀರಾಮ್ ಪ್ರತಿಯೊಂದು ಪಾಲನೆಯೂ ಸಮೇತ ಒಂದು ಮಾತು ಹೇಳೋದಕ್ಕಿಂತ ಮುಂಚೆನೇ ತಿಳ್ಕೊಂಡ್ಬಿಡ್ತಿದ್ರು ಅವರು. ಇಂಥ ಅಸಾಧ್ಯವಾದ ಕೆಲಸನೂ ಸಮೇತ ಮಾಡೋವಷ್ಟು ಯಾವಾಗಲೂ ತನ್ನ ಪ್ರಭುವಿನ ಸೇವೆ ಮಾಡಬೇಕು. ಗುಲಾಮಂತರ ಇದ್ರವರು ಹೇಗಿದ್ರಂತ ನನಗೆ ಹಂಗನ್ನಿಸ್ತೈತಿ. ಯಾವಾಗಲೂ ನಾವು ಗುರು ಸೇವೆ ಮಾಡೋಕ್ಕೆ ಹಂಗಿರ್ಬೇಕು. ನಾವು ನಮ್ಮ ಗುರುಗಳಿಗೋಸ್ಕರ ಯಾವಾಗಲೂ ನಾನು ಆವಾಗ ಹೋಗ್ತೀನಿ ಇವಾಗ ಹೋಗ್ತೀನಿ ಆಮೇಲೆ ಮಾಡಿದ್ರಾಯ್ತು ಈಗ ಮಾಡಿದ್ರಾಯ್ತು ಅನ್ಬಾರ್ದು. ಯಾವಾಗಲೂ ನಾವು ಭಗವಂತನ ಸೇವೆ ಮಾಡೋದಕ್ಕೆ ಸ್ಮರಣೆ ಮಾಡ್ತಾನೆ ಇರಬೇಕು. ಯಾವಾಗಲೂ ನಾವು ರೆಡಿ ಇರಬೇಕು ಭಗವಂತನ ಸೇವೆ. ಈಗ ಬಂದ ತಕ್ಷಣ ಈಗಲೇ ಹೋಗಂಗಿರ್ಬೇಕು ನಾವು ಸೇವೆ ಮಾಡೋದಕ್ಕೆ. ಸಿದ್ಧ ಅಂದ್ರೆ ಎದ್ದಾನೆ ಇರ್ಬೇಕು. ಹೌದು. ನಾನು ಯಾವಾಗ ಹಂಗೆ ಆಗೋದು, ನಾನು ಯಾವಾಗ ಅಂತ ಯಾವಾಗಲೂ ನಾನು ಅನ್ಕೊಂತಿರ್ತೀನಿ. ಇವಾಗ ಅಪ್ಪನೂ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾನು ಸಹ ಪ್ರತಿ ತಿಂಗಳು ಬರ್ತಿದ್ದೀನಿ ಅಮಾವಾಸ್ಯೆಗೆ. ಮತ್ತು ಫ್ರೀ ಇದ್ದಾಗ ರಜಾ ಇದ್ದಾಗೆಲ್ಲ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ ಸೇವೆ ಮಾಡೋದಕ್ಕೆ. ನನಗೆ ಅಪ್ಪ ಇಷ್ಟೋ ಸಹ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನನಗೆ ತುಂಬ ಸಂತೋಷ ಆಗುತ್ತೆ ಆಶ್ರಮದಲ್ಲಿ ಇರೋದಕ್ಕೆ, ಆಶ್ರಮದಲ್ಲಿರೋ ಭಕ್ತರ ಜೊತೆ ಎಲ್ಲರ ಜೊತೆ ಸೇರಿಕೊಂಡು ಸೇವೆ ಮಾಡೋದಕ್ಕೆ. ಯಾವ ಸೇವೆ ಆದರೂ ಆಯಿತು, ನನಗೆ ಇದೇ ಸೇವೆ ಅಂತೇನಿಲ್ಲ, ಎಲ್ಲ ಸೇವೆನೂ ನನಗೆ ಇಷ್ಟನೇ. ತುಂಬ ಖುಷಿ ಆಗುತ್ತೆ ನನಗೆ ಆಶ್ರಮದಲ್ಲಿ ಇರೋದಕ್ಕೆ. ಆಶ್ರಮದಿಂದ ಮನೆಗೆ ಹೋದ್ರೂ ಮತ್ತೆ ಆಶ್ರಮಕ್ಕೆ ಯಾವಾಗ ಬರ್ತೀನಿ ಮತ್ತೆ ನಾನು ಯಾವಾಗ ಹೋಗ್ಬೇಕು ಅಂತಾನೆ ಅನ್ನಿಸ್ತಿರ್ತದೆ. ಹೌದು, ಯಾವಾಗ ಹೋಗ್ತೀನಿ ಅಂತ ಅನ್ನಿಸ್ತಾ ಇರ್ತದೆ. ಮತ್ತೆ ನನಗೆ ಅಮ್ಮ ಯಾವಾಗಲೂ ನನಗೇನಾದರೂ ಒಂದು ಸುಮ್ಮನೆ ಯಾವಾಗಾದ್ರೂ ಒಂದು ಪಾಸಿಟಿವ್ ಥಿಂಕಿಂಗ್ ಬಂದಾಗ, ಪಾಸಿಟಿವ್ ಬರ್ತೀನಿ. ಯಾವುದೋ ಒಂದು ನೆಗೆಟಿವ್ ಥಿಂಕಿಂಗ್ ಬಂದಾಗ ನನಗೆ ಅಯ್ಯೋ ಏನಾಗ್ಬಿಡುತ್ತೋ ಅಂತಿರ್ತೀನಿ. ಅವಾಗ ನಾನು ಅಮ್ಮನ್ನ ಸ್ಮರಣೆ ಮಾಡ್ಕೊಂಡ್ರೆ, ಅಮ್ಮನ ಮನಸ್ಸಲ್ಲಿ ಅಮ್ಮನ್ನ ನಾನು ಸ್ಮರಣೆ ಮಾಡ್ಕೊಂಡ್ಬಿಟ್ರೆ ಅದು ಎಂಥದೇ ಆಗಿರಲಿ ಅಲ್ಲಿ ತಟ್ಟನಾಗ ನಿಂತೋಗ್ಬಿಡ್ತದೆ ನನ್ನ ನೆಗೆಟಿವ್ ಥಿಂಕಿಂಗ್ಗೆ. ನನಗೆ ಇದು ಏನಾಗ್ಬಿಡ್ತಪ್ಪ, ಅಯ್ಯೋ ಏನಾಗುತ್ತೋ ಏನೋ ಅಂತ ಅನ್ನಿಸ್ತಿರ್ತತೆ. ಅಮ್ಮನ ಮುಖನ ಒಂದ್ಸಲಿ ಮನಸ್ಸಲ್ಲಿ ನಿಮಗೆ ನಿಂತ್ಕೊಂಡು ಅಮ್ಮ ಅಂತ ಅನ್ಕೊಂಡ್ಬಿಟ್ರೆ ಸಾಕು. ನಾನು ತುಂಬ ಸಲ ಅಂದ್ಕೊಂಡು ಆ ಥರ ಆಗಿದೆ ನನಗೆ, ಆ ಅನುಭವ ಆಗಿದೆ ನನಗೆ. ಆ ಅಮ್ಮನ ಅಷ್ಟೇ, ಅಮ್ಮ ಅಪ್ಪ ಇಬ್ರು ನನಗೆ ಏನಾದರೂ ತುಂಬ ಗೊಂದಲ ಆಯಿತು ಅಂದರೆ ನಾನು ಇಬ್ರು ಮನಸ್ಸಲ್ಲೇ ನೆನಪಿಸ್ಕೊಂಡು ಅಮ್ಮ ಹಿಂಗಾಯ್ತು ಅಂದ್ಕೊಂಡ್ರೆ ಸಾಕು. ಅದು ಎಂಥದೇ ನೆಗೆಟಿವ್ ಇದ್ರೂ ಪಾಸಿಟಿವ್ ಆಗಿ ಅದು ಕನ್ವರ್ಟ್ ಆಗಿಬಿಡುತ್ತೆ. ನನಗೆ ಅದು ತುಂಬಾ ಅನುಭವ ಆಗಿದೆ. ಮತ್ತು ನಾನು ಅಪ್ಪನ ಆಶೀರ್ವಾದನ ಹೀಗೆ ಯಾವಾಗೂ ಇರಲಿ ಅಂತಲೂ ಬೇಡ್ಕೊತೀನಿ ನಾನು. ಶ್ವೇತಾ ಅವರೇ, ಅಪ್ಪಾಜಿಯವರು ಸಾಕಷ್ಟು ಯಾತ್ರೆಗಳನ್ನ ಭಕ್ತರೊಂದಿಗೆ ಮಾಡಿಸಿದ್ದಾರೆ. ಅದರಲ್ಲಿ ನೀವು ಪಾಲ್ಗೊಂಡಿದ್ದೀರಾ ಅಂತ ಅನಿಸುತ್ತೆ.
ಅದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಇಷ್ಟವಾಗಿರೋದು ಅದ್ರ ಬಗ್ಗೆ ಹೇಳ್ತೀರಾ, ಪ್ರವಾಸದ ಬಗ್ಗೆ ಅನುಭವನ? ಅಕ್ಕ ಅಪ್ಪ ಅಪ್ಪನ ಜೊತೆ ನಾನು ಗೋಕರ್ಣ ಒಂದ್ಸಲ ಹೋಗಿದ್ದೆ ಅಪ್ಪನ ಜೊತೆ ಪ್ರವಾಸ. ಮತ್ತೆ ನಾನು ಗುರುದೇವ ಆಮೇಲೆ ಮತ್ತೆ ಕುರುಗಡ್ಡೆಗೆ ಒಂದು 3 ಸಲ 4 ಸಲ ಹೋಗಿದ್ದೀನಿ ಅಕ್ಕ. ಅದರಲ್ಲಿ ಕುರುಗಡ್ಡೆಗೆ ಹೋಗ್ತೀವಿ ಅಂತಂದರೆ ಎಲ್ಲ ಬಸ್ಸಲ್ಲಿ ಹೋಗ್ತಿದ್ವಿ, ಒಂದ್ಸಲಿ ಕಾರಲ್ಲಿ ಹೋದ್ವಿ, ಒಂದ್ಸಲಿ ಬಸ್ಸಲ್ಲಿ, ಮಿಕ್ಕಿ ಟೈಮಲ್ಲೆಲ್ಲ ಕಾರಲ್ಲಿ ಹೋದ್ವಿ. ಅಲ್ಲಿ ನಾನು ಏನಪ್ಪ ಇವರು ಬರೀ ಜನ 1000-2000 ಜನ ಎಲ್ಲ ಹೋಗ್ತಿದ್ದಾರೆ, ದೊಡ್ಡವ್ರು ಬರ್ತಾರೆ ಸರಿ, ಈ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ, ಅವು ಹಾಲು ಕುಡಿತಿರೋ ಮಕ್ಕಳು, ಇವ್ರು ಹೆಂಗ್ ಕರ್ಕೊಂಡು ಬರ್ತಾರೆ, ಆ ತೆಪ್ಪದಲ್ಲಿ ಹೋಗ್ಬೇಕು, ಆ ಚಳಿ, ಆ ಇದ್ರಲ್ಲೆಲ್ಲ ಹೆಂಗಿರ್ತಾರಪ್ಪ ಇವರು ಅಂತ ಅನ್ನಿಸ್ತಿತ್ತು. ಮಕ್ಕಳು ಅವರಿಗೆ ಹಾಲು ಕುಡಿಸ್ಬೇಕು, ಹಾಲಿನ ವ್ಯವಸ್ಥೆ ಬೇಕು, ಮತ್ತೆ ಆ ಚಳಿ ತೆಪ್ಪದಲ್ಲೆಲ್ಲ ಸ್ವಲ್ಪ ದೂರ ನದಿನಲ್ಲಿ ಹೋಗ್ಬೇಕು, ಆಮೇಲೆ ಇಳಿದೋಕ್ಕೆ ಸ್ವಲ್ಪ ಟ್ಯಾಕ್ಟ್ರಿನಲ್ಲೆಲ್ಲ ಹೋಗೋದಿತ್ತು. ಆದ್ರೆ ಭಕ್ತರು ಅದು ಯಾವುದನ್ನ ಲೆಕ್ಕಿಸ್ದೇನೆ ನಮ್ಗಲ್ಲಿ ಕಷ್ಟ ಆಗುತ್ತೆ, ಕೆಸರಲ್ಲಿ ಹೋಗ್ಬೇಕು, ನೀರಲ್ಲಿ ಹೋಗ್ಬೇಕು, ಅಕಸ್ಮಾತ್ ಏನಾದ್ರೂ ಆದ್ರೆ ಅನ್ನೋ ಒಂದು ಚೂರು ಭಯ ಇಲ್ಲದೆ ಅವ್ರು ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ 2 ತಿಂಗಳು ಪಾಪು ಇರ್ಬೋದು, 3 ತಿಂಗಳು ಪಾಪು, ಅವ್ರನ್ನೆಲ್ಲ ಕರ್ಕೊಂಡು ಬರ್ತಿರೋದನ್ನ ನೋಡಿ ನನಗೆ ತುಂಬಾ ಪವಾಡ ಅನ್ನಿಸ್ತಿತ್ತು. ಮತ್ತೆ ಮತ್ತೆ ಪ್ರತಿಯೊಬ್ರು ಸಹ ಯಾರಿಗೂ ಏನೋ ಒಂದು ಸಣ್ಣದಾಗಿ ಸಮೇತ ಗಾಯ ಆಗ್ಲಿ, ಯಾವುದೇ ತೊಂದರೆನೂ ಇಲ್ದಂಗೆ ಅವರು ವಾಪಸ್ಸು ಹೋಗೋದು, ಅದೆಲ್ಲ ನನಗೆ ತುಂಬಾನೇ ಪವಾಡ ಅನ್ನಿಸ್ತಿತ್ತು. ಆ ಕೆಸರಲ್ಲಿ ಆ ನೀರಲ್ಲಿ ಇಳಿದು ಹೋಗೋದಾಗ್ಲಿ, ಟ್ಯಾಕ್ಟ್ರಿ ಹತ್ತೋದು, ಆಮೇಲೆ ಪ್ರತಿಯೊಬ್ರು ಪ್ರವಾಸ ಅಂತ ಹೋದಾಗ ಬೇರೆ ಕಡೆ ಎಲ್ಲ ಹೋಗ್ಬಿಟ್ರೆ ನಾವು ಹೋಗ್ಬಿಡ್ತೀವಿ, ಅವ್ರ ಪಡೆಗೆ ಅವ್ರು ಹೋಗ್ತಾರೆ. ಆದ್ರೆ ಆಶ್ರಮದಲ್ಲಿ ಭಕ್ತರನ್ನ ಸಮೇತ ಪ್ರತಿಯೊಬ್ರು ಕೈ ಹಿಡಿದು, ವಯಸ್ಸಾಗಿರೋರ್ನಿರ್ಲಿ, ಚಿಕ್ಕ ಮಕ್ಳನ್ನಿರ್ಲಿ, ಪ್ರತಿಯೊಬ್ರು ಜವಾಬ್ದಾರಿಯಿಂದ ಅವ್ರು ಕರ್ಕೊಂಡು ಟ್ಯಾಕ್ಟರ್ ಹತ್ತಿಸೋದ್ರಿಂದ ಹಿಡಿದು, ತೆಪ್ಪದಲ್ಲಿ ಕೂರ್ಸೋದ್ರಿಂದ ಹಿಡಿದು, ಅವ್ರನ್ನ ಕರ್ಕೊಂಡೋಗಿ ಶ್ರೀಪಾದ ವಲ್ಲಭ ಆಶ್ರಮದ ಹತ್ರ ಬಿಡೋದ್ರಿಂದ ಆಗಲಿ, ವಾಪಸ್ ಕರ್ಕೊಂಡು ಬರೋದ್ರಿಂದ ಆಗಲಿ ನನಗೆ ಪವಾಡ ಅನ್ನಿಸ್ತಿತ್ತು. ನಮ್ಮ ಭಕ್ತರು ಅಷ್ಟು ಜವಾಬ್ದಾರಿಯಿಂದ, ನಮ್ಮ ತಂದೆ ತಾಯಿಗಳು ಅನ್ನೋ ಥರ, ನಮ್ಮ ಕುಟುಂಬದವರು ಅನ್ನೋ ಥರ ಎಲ್ಲ ಅಷ್ಟು ಜವಾಬ್ದಾರಿಯಿಂದ ಕರ್ಕೊಂಡ್ಬರೋದ್ರಿಂದ ನನಗೆ ತುಂಬ ಪವಾಡ ಅನ್ನಿಸ್ತಿತ್ತು. ಮತ್ತೆ ಗೋಕರ್ಣಕ್ಕೆ ಹೋದಾಗ್ಲೂ ಅಷ್ಟೇನೆ, ಅಲ್ಲಿಗೆ ಹೋದಾಗ್ಲೂ ಎಲ್ಲ ಒಳಗಡೆನೆ ಬಿಡಲ್ಲ, ಯಾರನ್ನೋ ಲಿಂಗನ ಮುಟ್ಟಿ ಎಲ್ಲ ನಮಸ್ಕಾರ ಮಾಡೋಕ್ಕೆ ಬಿಡಲ್ಲ ಅಂತಿದ್ರು. ನಾವು ಅಪ್ಪನ ಜೊತೆ ಹೋದಾಗ ನಾವು 2 ಸಲ ಹೋಗಿ ಅದು ಎಲ್ಲ ಲಿಂಗನ ಮುಟ್ಟಿ ನಮಸ್ಕಾರ ಮಾಡಿ ಬರ್ತಿದ್ವಿ. ನನಗೆ ತುಂಬಾನೇ ಅಪ್ಪ ಭಗವಂತನ ಜೊತೆ ಬಂದಿರೋದ್ರಿಂದ ನಮಗೆ ಈ ಭಾಗ್ಯ ಅನ್ನಿಸ್ತಿತ್ತು. ನನಗೆ ನಾವೇ ಹೋಗಿದ್ರೆ ಅಷ್ಟು ಎಲ್ಲೂ ಬಿಡ್ತಿರ್ಲಿಲ್ಲ. ಗುರುಗಳು ಅನ್ನೋದು, ಗುರು ಮಹಿಮೆ ಅನ್ನೋದು ಅಷ್ಟೊಂದು ಅಂತ ಹೇಳ್ಬಿಡೋದು. ಹೌದು. ಅಪ್ಪ ನಾನು ಮದ್ವೆ ಆದಾಗಿಂದ ಹಿಡಿದು ಇಲ್ಲಿ ತನಕನೂ ಅಪ್ಪ ಹೇಗಿಟ್ಟಿದ್ದಾರೆ ಅಂದ್ರೆ, ಯಾವುದು ಇದು ಇಲ್ಲ ಅಂತ ಕೊರಗಿಲ್ಲ, ಇದು ಬೇಕಿತ್ತು ಅನ್ನೋ ಆಸೆ ಇಲ್ಲ, ಯಾವುದನ್ನು ಇಂಥದೇ ತಗೋಬೇಕಿತ್ತು ನಾನು ಅನ್ನೋ ಒಂದು ಮನಸ್ಥಿತಿ ಏನೂ ಇಲ್ಲ. ಹೆಂಗಿರುತ್ತೋ ಹಂಗಿರ್ಬೇಕು. ಈಗ ಹೊಟ್ಟೆ ತುಂಬಾ ಇದ್ದಾಗ ಊಟ ಮಾಡ್ಬಿಡೋದು, ಇಲ್ಲ ಅಂದ್ರೆ ಸುಮ್ಮನಿರೋದು, ಏನೋ ನನಗೆ ಸಾಕಪ್ಪ ಇಷ್ಟೇ ಅನ್ನೋ ಥರ, ಏನಿರುತ್ತೋ ಹೆಂಗಿಟ್ಟಿರುತ್ತೋ ಹಂಗೆ ಎಷ್ಟು ತೃಪ್ತಿ, ಯಾವುದಕ್ಕೂ ನಾವು ಕೊರಗದೆ ಇರೋ ಥರ, ಯಾವಾಗಲೂ ಆನಂದವಾಗಿ ಇರೋ ಥರ ಅಪ್ಪ ಇಟ್ಬಿಟ್ಟಿದ್ದೆ ಮನಸ್ಸನ್ನ. ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ಕೊಂಡು, ಧ್ಯಾನ ಮಾಡ್ಕೊಂಡು, ಅವನ ಸೇವೆ, ಸ್ಮರಣೆ, ಧ್ಯಾನ, ಪೂಜೆ, ಭಕ್ತಿ ಇದನ್ನೇ ಮಾಡ್ಕೊಂಡಿರೋ ಅಂಥ ಭಾಗ್ಯ ನನಗೆ ಕೊಟ್ಟಿದ್ದೆ ಅಪ್ಪ. ನಾನು ಯಾವಾಗಲೂ ಅಪ್ಪನ ಸದಾಕಾಲನ ಸ್ಮರಣೆ ಮಾಡ್ತಾನೆ ಇರ್ತೀನಿ. ಯಾವಾಗಲೂ ಕೂತಾಗ, ನಿಂತಾಗ, ಮನಸ್ಸಲ್ಲೆಲ್ಲ ಅಪ್ಪನೇ ಇರುತ್ತೆ. ಓಡಾಡುವಾಗ ಪ್ರತಿ ಕ್ಷಣನೂ ಪ್ರತಿ ದಿನನೂ ನಾನು ಒಂಥರ ಯಾವಾಗಲೂ ಅಪ್ಪ ಒಳಗಡೆ ಇರೋದ್ರಿಂದ ನಾನು ಯಾವಾಗಲೂ ಖುಷಿಯಾಗೇ ಇರ್ತೀನಿ. ಹಂಗಾಗಿ ಯಾರಾದರೂ ಬೈದಾಗ ಬೇಜಾರು ಆದ್ರೂ ನಾನು ಅವ್ರಿಗೆ ನಾವು ಬೈದೀವಿ, ಅವ್ರು ಬೇಜಾರಾಗಿದ್ದಾರೆ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ಯಾಕಂದ್ರೆ ನಾನು ಬೇಜಾರಾಗಿ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ಹಂಗಾಗ್ಬಿಟ್ಟಿದ್ದೆ ನಾನು ಯಾವಾಗಲೂ ಅಪ್ಪನ ಸ್ಮರಣೆ. ಎಲ್ಲರೂ ಹೇಳ್ತಿರ್ತಾರೆ ನಮ್ಮ ಅಕ್ಕಪಕ್ಕದ ಮನೆ, ಅಲ್ಲಿ ನಿನ್ನ ಕೆಲಸ ಆಗೋಯ್ತಾ, ನಿನಗೆ ನಮ್ಮ ಮನೆಯಲ್ಲಿ ನಾವು ಅಪ್ಪ ನಮ್ಮ ಒಳಗಡೆ ಇರೋದ್ರಿಂದ ನಾವು ಎಷ್ಟು ಖುಷಿಯಾಗಿರ್ತೀವಿ, ನಾವು ಎಷ್ಟು ಲವಲವಿಕೆಯಿಂದ ಓಡಾಡ್ತಿರ್ತೀವಿ, ಎಷ್ಟೇ ಕೆಲಸ ಇದ್ರೂ ನಾವು ಮಾಡಿದ್ದೀವಿ ಅನ್ಸಲ್ಲ. ಅಪ್ಪ ಅಷ್ಟು ನಮ್ಮನ್ನ
ಸೇವೆ ಮಾಡೋದ್ರಾಗಲಿ, ಮನೆಯಲ್ಲೇ ಇರಲಿ, ಎಲ್ಲೇ ಸೇವೆ ಮಾಡಲಿ ಸುಸ್ತಾಗುತ್ತೆ ಅನ್ಸಲ್ಲ, ನಮಗೆ ಸಾಕಪ್ಪ ಈ ಕೆಲಸ ಇದನ್ನ ಮಾಡೋಕ್ಕಾಗಲ್ಲ ಅನ್ಸಲ್ಲ. ಆ ಥರ ನಾವು ಯಾವಾಗಲೂ ಲವಲವಿಕೆಯಿಂದ ಖುಷಿಯಾಗಿ ಸ್ಮರಣೆ ಮಾಡ್ಕೊಂತ ಸೇವೆ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಸಂತೋಷ ಆಗುತ್ತೆ. ನನಗೆ ತುಂಬಾ ಖುಷಿ ಇದೆ. ಅಪ್ಪ ಯಾವಾಗಲೂ ಇಲ್ಲಿ ಬರೋದ್ರಿಂದಾಗಲಿ, ಇಲ್ಲಿ ಬರೋದಾಗಲಿ, ಮನೆಯಲ್ಲಾಗಲಿ, ಎಲ್ಲಾದರೂ ಆಗಲಿ ನನಗೆ ಯಾವಾಗಲೂ ಲವಲವಿಕೆಯಿಂದ ಖುಷಿಯಾಗಿರೋ ಥರ ಆನಂದವಾಗಿ ಇಟ್ಬಿಟ್ಟಿದ್ದೆ ಅಪ್ಪ. ಅದು ನನಗೆ ಇನ್ನೇನು ಬೇಕಲ್ವಾ, ಇನ್ನೇನು ಅಪ್ಪ ಸಂತೋಷ ಇಟ್ಟಿದ್ದಾರೆ ಅಂತಂದ್ರೆ ಸಾಕ್ಷಿಯಾಗಿದ್ದೀರಾ ನೀವು ಅಂತ ಹೇಳಿ. ಹೌದು, ಭಗವಂತನ ಯಾವಾಗಲೂ ಅಂದರೆ ಅಪ್ಪ ಹೇಳ್ತಿದ್ದಾನ, ಭಗವಂತನ ಒಂದು ಕಡೆಗೆ ಒಂದು ಹೆಜ್ಜೆ ಇಟ್ಟರೆ ಭಗವಂತ ನಮ್ಮನ್ನು 100 ಹೆಜ್ಜೆ ಮುಂದಕ್ಕೆ ಕರ್ಕೊಂಬರ್ತಾನೆ ಅಂತ ನಾನು ಪುಸ್ತಕ ಓದುವಾಗ ಅನ್ಕೊಂತಿದ್ದೆ. ನನಗೆ ಮೊದಲು ದತ್ತ ಅನ್ನೋದೇ ಗೊತ್ತಿರಲಿಲ್ಲ. ನನಗೆ ಮೊದಲೆಲ್ಲ ಚಿಕ್ಕವಳಿದ್ದಾಗ ಯಾವುದೋ ಒಂದು ಶ್ರೀ ರೇಣುಕಾ ಮಹಾತ್ಮೆ ಅಂತ ಯಾವುದೋ ಒಂದು ಫಿಲಮ್ ಬರ್ತಿತ್ತು. ನಾನು ಅವಾಗ 4ನೇ ಕ್ಲಾಸ್ 5ನೇ ಕ್ಲಾಸ್ ಇದ್ದೆ. ಅವಾಗ ಅದರಲ್ಲಿ ಒಂದು ದತ್ತ ಅನ್ನೋ ಒಂದು ಪದ ಬರುತ್ತೆ. ಆಕೆ ದತ್ತನ್ ಕೃಪೆ ಇದೆ ಅವನಿಗೆ ಅಂತ ಹೇಳ್ತಾರೆ. ನನಗೆ ಅವಾಗಿಂದ ಅನ್ನಿಸ್ತಿತ್ತು. ಮತ್ತೆ ಆ ಫಿಲಮಲ್ಲಿ ಮತ್ತೆ ದತ್ತನ್ ತೋರಿಸ್ತಾರೆ, ಆದ್ರೆ ನನಗೆ ದತ್ತ ಅವರೇ ಅಂತ ಗೊತ್ತಿಲ್ಲ. ಏನೋ ನನಗೆ ದತ್ತ ಅನ್ನೋ ಒಂದು ಪದ ಕೇಳಿದ್ದೆ ಅಷ್ಟೇ ನಾನು. ಅವಾಗ ಯಾವಾಗಾದ್ರೂ ಕೂತಾಗ ನಿಂತಾಗ ನನಗೆ ಅವಾಗಿಂದ ಯಾವಾಗಾದ್ರೂ ನಿಂತಾಗ ಆಕೆ ದತ್ತ ಅಂದ್ಲಲ್ಲ ಅವ್ರು ಯಾರು, ದತ್ತ ಅಂದ್ಲಲ್ಲ ಆಕೆ ಅವ್ರು ಯಾರು ಅಂದ್ರೆ ನನ್ಗೆ ಈ ತರ ಅದು ಯಾವಾಗ್ಲೂ ಇತ್ತು. ಅಂಬಲನ ಇತ್ತು. ಅದು ಸ್ಮರಣೆನೂ ಆಗ್ತಿತ್ತೇನೋ. ಅದು ದತ್ತ ಅನ್ನೋ ಯಾರು ಗೊತ್ತಿಲ್ಲ ನಂಗೆ. ಆ ಪದ ಮಾತ್ರ ಯಾವಾಗಲೂ ನನಗೆ ಸ್ಮರಣೆ ಆಗ್ತಿತ್ತು ನನಗೆ ತಲೆನಲ್ಲಿ. ಇವ್ರು ಯಾರು ದತ್ತ ಅಂದ್ರಲ್ಲ ಆಕೆ, ಅವ್ರು ಎಲ್ಲಿರ್ತಾರೆ, ಅವ್ರು ಯಾರು ಅಂತ ಅನ್ನಿಸ್ತಿತ್ತು ನನಗೆ. ಆಮೇಲೆ ಬರ್ತಾ ನನ್ನ ಮದುವೆ ಆದ್ಮೇಲೆ ನನಗನ್ನಿಸ್ತು, ನಾನು ಯಾವತ್ತೋ ಒಂದು ಸಲ ಯಾವಾಗಲೂ ನೆನಪಾದಾಗ ಒಂದು ಸಲ ದತ್ತ ಅಂದೆ. ಇವಾಗ ಎದ್ರು ಅಂತೀನಿ, ಕೂತ್ರು ಅಂತೀನಿ, ನಾನು ಸೀನದ್ರು ದತ್ತ ಅಂತೀನಿ, ಆ ಪದನ ಅಂತೀನಿ. ಅವತ್ತು ಏನು ಗೊತ್ತಿಲ್ಲದೆ ಅಂತಿದ್ದೆ. ಭಗವಂತ ನಾನು ಯಾವಾಗಲೂ ಸ್ಮರಣೆ ಮಾಡಿದ್ದಕ್ಕೆ ತಾನೇ ಸಾಕ್ಷಾತ್ತಾಗಿ ಅವಾಗ ಎಷ್ಟು ನಾನು ಪ್ರೀತಿಯಿಂದ ಅಂದಿದ್ನೋ ನನಗೆ ಗೊತ್ತಿಲ್ಲ. ಅವಾಗ ಏನಕ್ಕನ್ನೋ ಗೊತ್ತಿಲ್ಲ. ನಾನು ಒಂದು ಪದನ ಅಷ್ಟು ಸಲ ಸ್ಮರಣೆ ಮಾಡಿದ್ದಕ್ಕೆ ನನಗೆ ಇಷ್ಟೊಂದು ಕೃಪೆ ಮಾಡಿದಲ್ಲ ಭಗವಂತ. ನನಗೆ ಯಾವಾಗಲೂ ಅಯ್ಯೋ ಎಷ್ಟು ಕೃಪೆ ಮಾಡಿದೆ. ಒಂದು ದತ್ತ ಅನ್ನೋ ಪದ ನಾನು ಅಂದಿದ್ದು. ಇವತ್ತು ಸಾಕ್ಷಾತ್ ದತ್ತನಾಗಿ ಅಪ್ಪ ಸಿಕ್ಕಿತ್ತೆ ನನಗೆ. ಮನೆಯಲ್ಲಿ ಯಾವಾಗಲೂ ಸತ್ಸಂಗ ಮಾಡ್ತೀವಿ. ಆ ದತ್ತ ಅನ್ನೋ ಪದ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಾನು ಫುಲ್ ಆವರಿಸ್ಕೊಂಡ್ಬಿಟ್ಟಿದ್ದೆ ಇವಾಗ ಆ ಒಂದು ಪದ. ಅಪ್ಪ ಅವಾಗ ನಾನು ಅನ್ಕೊಂತೀನಿ, ಒಂದು ಪದ ನಾವು ಸ್ಮರಣೆ ಮಾಡಿದ್ರೆ ಸ್ಮರ್ತೃಗಾಮಿ ಥರ ಹೆಂಗೆ ಭಗವಂತ ಬರ್ತಾನೆ ಅಂತ. ಅದು ಸಮೇತ ನನಗೆ ಯಾವಾಗಲೂ ಅನ್ನಿಸ್ತಾ ಇರ್ತೈತೆ. ಪ್ರತಿ ಸಲ ನಾನು ಅಪ್ಪನ ನೆನಪಿಸ್ಕೊಳ್ಳೋದು ಮನೇಲಿದ್ದಾಗ ಅದು ನನಗೆ ತುಂಬ ಸಂತೋಷ ಆಗ್ತಿರ್ತೈತೆ. ಯಾವಾಗಲೂ ಸ್ಮರಣೆ ಮಾಡ್ಕೊಳ್ಳೋದು, ಅಪ್ಪನ ನೆನಪಿಸ್ಕೊಳ್ಳೋದು. ನೋಡಿದ್ರೆ ಸಾಕು ಸಂತೋಷ ಅನ್ನೋದು ಎದ್ದು ಕಾಣುತ್ತೆ ಅಂತ ಹೇಳ್ಬೋದಮ್ಮ. ಹೌದು, ನನಗೆ ಅದೇ ನನಗೆ ಕೆಲಸ. ಪ್ರತಿದಿನ ನನ್ನ ಮನೇಲಿದ್ರೆ ನನಗೆ ನನ್ನ ಕೆಲಸ ಮುಗ್ದಿದ ತಕ್ಷಣ ನನಗೆ ಕೆಲಸ ಮಾಡ್ತಿದ್ರು ಮುಗ್ದಿದ್ರು ಯಾವಾಗಲೂ ಅಷ್ಟೇ ಅಪ್ಪನ ನೆನಪಿಸ್ಕೊಳ್ಳೋದು. ಅಪ್ಪನ ನೋಡಿದಾಗ ಅಪ್ಪನ ಇವಾಗೆಲ್ಲ ಮಲಗಿರ್ತತೆ, ಅಪ್ಪ ಇವಾಗ ಅಲ್ಲೋಗಿತ್ತೆ, ಅಪ್ಪ ಇವಾಗ ಇಲ್ಲಿರುತ್ತೆ. ಯಾವಾಗಲೂ ಅಪ್ಪನ ಒಂದು ಧ್ಯಾಸದಲ್ಲೇ ಹೇಳ್ಬೋದು. ಹೌದು, ಅದು ನನಗೆ ಯಾವಾಗಲೂ ಹಂಗಾಗಿ ನನಗೆ ಯಾವುದಕ್ಕೂ ಏನೋ ಕೊರತೆ ಇದೆ ಅಂತ ಕೊರಗಿಲ್ಲ, ಯಾವುದು ಬೇಕು ಅಂತ ಅನ್ಸಲ್ಲ, ಯಾವುದು ಇಲ್ಲ ಅಂತ ಏನೂ ಇಲ್ಲಂಗೆ ಅಪ್ಪ ಎಲ್ಲವನ್ನ ಸಾಕು ಮಾಡಿಬಿಟ್ಟಿತ್ತು ನನಗೆ. ಸಾಕು ಅಂತ ಅಪ್ಪ ಹೆಂಗೆ ಇಟ್ಟಿರುತ್ತೋ ನನಗೆ ಹಂಗಿರೋಕೆ ಇಷ್ಟ. ನನಗೆ ಅಪ್ಪ ನನಗೆ ಯಾವ ಥರ ಈಗ ಏನು ಕೊಡುತ್ತೋ ಅದೆಲ್ಲ ಅಪ್ಪಂದೆ. ಏನು ಕೊಡುತ್ತೋ ಅಪ್ಪಂದೆ. ಕೊಡಲಿಲ್ಲ ಅಂದರೂ ನನಗೇನು ಬೇಜಾರಿಲ್ಲ. ಏನು ಕೊಡುತ್ತೋ ಅದನ್ನ ಇಸ್ಕೊಳ್ಳೋದು ಅಷ್ಟೇ ನಾನು. ಅದೇ ನನಗೆ ಅಭ್ಯಾಸ ಆಗ್ಬಿಟ್ಟಿದ್ದೆ. ಹಂಗಾಗಿ ಅಪ್ಪ ಏನು ಆಶೀರ್ವಾದ ಮಾಡುತ್ತೋ ಅಷ್ಟೇ ನನಗೆ. ಮತ್ತೇನು ಅದು ಬೇಕಪ್ಪ ಇದು ಬೇಕಪ್ಪ ಅದು ಕೊಡಪ್ಪ ಅಂತ ನಾನೇನು ಕೇಳಬೇಕು ಅಂತ ಅನ್ಸಲ್ಲ. ಎಲ್ಲ ನಿಲ್ಲಿಸ್ಬಿಟ್ಟಿತ್ತಪ್ಪ. ಮನೆಯಾಗ ಅಪ್ಪನ ಏನು ಬೇಡ್ಕೊಳಕ್ಕೆ ಇಷ್ಟಪಡ್ತೀರಾ ನೀವು? ಅಪ್ಪನಿಗೆ ಅಪ್ಪ ಭಕ್ತರು ಕೇಳೋದಕ್ಕಿಂತ ಮುಂಚೆನೇ ಎಲ್ಲನೂ ಆಶೀರ್ವಾದ ಮಾಡಿಬಿಟ್ಟಿರುತ್ತೆ. ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಅಪ್ಪನಿಗೆ ಎಲ್ಲ ಗೊತ್ತಿರುತ್ತೆ. ನಾವು ಮತ್ತೆ ಕೇಳೋ ಅಂಥದ್ದು ಏನೂ ಇರಲ್ಲ. ಯಾವಾಗಲೂ ನಿನ್ನ ಧ್ಯಾನ ನಿನ್ನ ಸ್ಮರಣೆನಲ್ಲಿರೋಂಗೆ ಆಶೀರ್ವಾದ ಮಾಡಪ್ಪ ಅಂತ ಅಪ್ಪನ ಕೇಳ್ಕೊತೀನಿ ನಾನು. ಯಾವಾಗಲೂ ನಿನ್ನ ಕೃಪೆ ಸದಾ ಯಾವಾಗಲೂ ಹೀಗೆ ಇರಲಿ ಅಂತ ಬೇಡ್ಕೊತಿರ್ತೀನಿ. ಹೀಗೆ ಸೇವೆ ಮಾಡೋ ಭಾಗ್ಯನೂ ನನಗೆ ಕರುಣಿಸ್ಲಿ ಅಂತ ಬೇಡ್ಕೊತೀನಿ ನಾನು ಅಪ್ಪನಂತ. ಇಷ್ಟೊತ್ತು ಅಪ್ಪನ ಒಂದು ಮಹಿಮೆಯನ್ನ ತುಂಬ ಭಾಳ ಸಂತೋಷದಿಂದ ಹೇಳಿದ್ದೀರಾ. ನಿಮಗೆ ಅಪ್ಪನ ಸಂಪೂರ್ಣ ಕೃಪೆ, ಸಂಪೂರ್ಣ ಒಂದು ಆಶೀರ್ವಾದ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಪರಮಹಂಸ ಸದ್ಗುರು ಶ್ರೀ ಸತ್ಯಪಾಸಿ ಮಹಾರಾಜ್ ಕಿ ಜೈ.
ಜೈ ಗುರುದೇವ ದತ್ತ.